ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕಿರಣ್ ಆದಿತ್ಯ, ಲೈಫ್ ಟುಡೇ ಸಿನಿಮಾದ ಹೀರೋ. ಫಸ್ಟ್ ಆಫ್ ಆಲ್ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮೀಡಿಯಾದವ್ರಿಗೂ ಹಾಗೂ ಎಲ್ಲ ನನ್ನ ಟೀಮ್ಗೆ ಆಮೇಲೆ ಎಲ್ಲ ಫಿಲಂ ಇಂಡಸ್ಟ್ರಿಯಿಂದ ತುಂಬಾ ಜನ ಸಪೋರ್ಟ್ ಮಾಡಕ್ ಬಂದಿದ್ದಾರೆ. ಸೊ ಎಲ್ರಿಗೂ ಥ್ಯಾಂಕ್ಸ್. ಎಲ್ರ ಬಗ್ಗೆ ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ಸಿನಿಮಾ ಬಗ್ಗೆ ಒಂದ್ ಸ್ವಲ್ಪ ಹೇಳ್ಬಿಡ್ತೀನಿ. ಲೈಫ್ ಟುಡೇ ಇದು ಕಂಪ್ಲೀಟ್ಲಿ ನಿಮ್ದೇ ಸಿನಿಮಾ, ನಿಮ್ದೇ ಕತೆ. ಇವತ್ತಿನ ಒಂದು ರಿಯಾಲಿಟಿನ ಇಟ್ಕೊಂಡು ಒಂದು ಕಂಟೆಂಟ್ ಬ್ಲೆಂಡ್ ಮಾಡಿ ಕಮರ್ಷಿಯಲ್ ಟಚ್ ಕೊಟ್ಟು ಮಾಡಿರೋ ಸಿನಿಮಾ. ಸೊ ಕಂಪ್ಲೀಟ್ಲಿ ಕಾಲೇಜ್ ಆಡಿಯನ್ಸ್ಗೆ, ಯೂತ್ಸ್ಗೆ ಮಾಡಿರೋಂಥ ಸಿನಿಮಾ. ಸೊ ಮುಂದಿನ ದಿನಗಳಲ್ಲಿ ನಿಮ್ಗೆ ಕತೆ ಕಂಟೆಂಟ್ ಏನಂತ ಗೊತ್ತಾಗುತ್ತೆ. ಈ ಹಾಡು ಜಸ್ಟ್ ಒಂದು ಕ್ಯಾರೆಕ್ಟರ್ ಎಮೋಷನ್ ಅಷ್ಟೇ, ಕತೆ ಬೇರೆನೆ ಇದೆ. ಸೊ ಈ ಸಿನಿಮಾ ಕತೆ ನಾನೇ ಬರ್ದಿದ್ದು. ನಾನು ಪಕ್ಕ ರಾಕಿಂಗ್ ಸ್ಟಾರ್ ಯಶ್ ಅವ್ರ ಫ್ಯಾನು. ಅವ್ರದ್ದು ಒಂದು ಟಿವಿಲಿ ಒಂದ್ಸರಿ ನೋಡ್ತಾ ಇದ್ದೆ, ಅಣ್ತಮ್ಮ ಇಲ್ಲಿ ಯಾರು ಹೀರೋಗಳನ್ನ ಹುಟ್ಟಾಕಲ್ಲ, ನಾವೇ ಹೀರೋಗಳು ಆಗ್ಬೇಕು ಅಂತ. ಆ ಒಂದು ಡೈಲಾಗ್ ಯೋಚನೆ ಮಾಡ್ಬೇಕಾರೆ, ಹೌದಲ್ಲ ನನ್ನ ಯಾರು ಹೀರೋ ಮಾಡ್ತಲ್ಲ, ನನ್ ಕತೆ ನಾನೇ ಬರ್ಕೊಳ್ಳೋಣ, ನಾನೇ ಹೀರೋ ಆಗೋಣ ಅಂತ ಹುಟ್ಟಿದ್ದೆ ಲೈಫ್ ಟುಡೇ. ಸೊ ಇವತ್ತು ಇಲ್ಲಿಗೆ ಬಂದು ನಿಂತಿದ್ದೀನಿ. ಸೊ ಈ ಸಾಂಗ್ ಏನಕ್ಕೆ ಅಂದ್ರೆ ತುಂಬಾ ಜನ ಸಿನಿಮಾದವ್ರೇನೆ ಫೆಬ್ರವರಿ 14ಗೆ ನಮ್ ಸಿನಿಮಾ ಇಂಡಸ್ಟ್ರಿಯಿಂದ ಒಂದು ಲವರ್ಸ್ಗೆ ಅಂತಾನೆ ಬಿಡ್ತಾರೆ. ಬಟ್ ನಾನ್ ಪಕ್ಕ ಸಿಂಗಲ್ ಆಗಿರೋ ಹುಡುಗರಿಗೆ, ಬ್ರೇಕಪ್ ಆಗಿರೋ ಅಣ್ತಮ್ಮಸ್ಗಳಿಗೆ ಈ ಸಾಂಗ್ ನ ಬಿಡ್ತಾ ಇದ್ದೀನಿ. ಸೊ ಫೆಬ್ರವರಿ 14 ಎಲ್ಲ ಬ್ರೇಕಪ್ ಆಗಿರೋ ಹುಡುಗರು ಸೆಲೆಬ್ರೇಟ್ ಮಾಡಿ, ಎಂಜಾಯ್ ಮಾಡಿ, ಖುಷಿ ಪಡಿ ಅಂತ ನಾನು ಈ ಮುಖಾಂತರ ಹೇಳ್ತೀನಿ. ಇನ್ನ ಮುಂದಿನ ದಿನಗಳಲ್ಲಿ ಸಿನಿಮಾ ಬಗ್ಗೆ ಮಾತಾಡ್ತೀನಿ, ಜಸ್ಟ್ ಸಾಂಗ್. ಸೊ ಫೈನಲಿ ನನ್ನ ಟೀಮು, ಡೈರೆಕ್ಟರ್ ಕಾಂತರಾಜ್ ಸರ್ ತುಂಬಾ ಪ್ರೊಫೆಷನಲ್ ಡೈರೆಕ್ಟರ್, ಸಾಕಷ್ಟು ಅವರಿಂದ ಕಲ್ತಿದ್ದೀನಿ. ತುಂಬಾ ಡಿಸೆಂಟ್ ಆಗಿ ಹೆಂಗಿರೋದು ಅಂತ, ನಾನು ತುಂಬಾ ಇಂಡಿಸೆಂಟ್. ಸೊ ನಿಮ್ಮಿಂದ ಕಲಿತಾ ಇದೀನಿ ಸರ್. ನಮ್ಮ ಶ್ರೀಧರ್ ಸರ್ ಮೆಲೋಡಿ ಕಿಂಗ್ ಅವ್ರು. ಆಕ್ಚುಲಿ ಎಷ್ಟೋ ಸಿನಿಮಾಗಳು ಇಟ್ಕೊಟ್ಟಿದ್ದಾರೆ. ಅವ್ರ ಹಾಡುಗಳು ನಾವು ಆಲ್ಮೋಸ್ಟ್ ಒಂದೊಂದು ವರ್ಷ ಕೇಳಿದೀವಿ. ಕೃಷ್ಣ ಲವ್ ಸ್ಟೋರಿ, ಮೋಸಂ. ಸೊ ಆ ಸಾಲಿಗೆ ಇದು ಸೇರುತ್ತೆ ಸರ್. ಒಂದು ಓಪನ್ ಆಗಿ ಹೇಳ್ತೀನಿ, 2026 ಆಡಿಯೋ ಮಾರ್ಕೆಟ್ ನಿಮ್ದೆ. ನಮ್ಮ ಹತ್ರ 4-5 ಬಾಣ ಇದೆ ಸಿನಿಮಾಗಳಲ್ಲಿ, ನಾ ಬಿಟ್ಟಿರೋ ಚಿಕ್ಕ ಬಾಣ ಇದು. ಇನ್ನ 3 ಬಾಣ ಬೇರೆ ಲೆವೆಲ್ ಹೊಡಿಯುತ್ತೆ. ಸೊ ಅದಾದ್ಮೇಲೆ ಮೇನ್ ಪ್ರೊಡ್ಯೂಸರ್ ಅವ್ರು, ನಾನು ಪ್ರೊಡ್ಯೂಸರ್ ಅಲ್ಲ, ಇರೋರ್ಗೆಲ್ರಿಗೂ ನನಗೆ ಅಣ್ಣ, ತಂದೆ ತಾಯಿ, ಗುರು, ಗಾಡ್ ಫಾದರ್ ಎಲ್ಲದಕ್ಕಿಂತ ಜಾಸ್ತಿ. ನಮ್ಮ ಅಪ್ಪ ಅಮ್ಮ ಹೆಂಗ ನಂಗೆ ಅವರು ನಂಗೆ. ಸೊ ಇವತ್ತು ಈ ಸ್ಟೇಜ್ ನಿಂತಿದ್ದೀನಿ ಅಂದ್ರೆ ಅದು ಅವ್ರು ಕೊಟ್ಟಿರೋದೇ ನಂಗೆ. ಅವ್ರು ಕೊಟ್ಟಿರೋದಕ್ಕೆ ನಾನು ಇವತ್ತಿಲ್ಲಿ ನಿಂತಿರೋದು. ಸೊ ನಾನು ಎಲ್ರು ಒಂದೇನ್ ಕೇಳ್ಕೊತೀನಿ ಅಂದ್ರೆ, ದಯವಿಟ್ಟು ಒಬ್ಬ ನಿರ್ಮಾಪಕನ ಉಳ್ಸೋಣ. ಅಂತವ್ರು ಉಳಿದ್ರೆ ನನ್ನಂತ ಎಷ್ಟೋ ಜನ ಕಲಾವಿದ್ರು ಬರ್ತಾರೆ. ಸೊ ದಯವಿಟ್ಟು ಫಸ್ಟ್ ನಿರ್ಮಾಪಕರನ್ನ ಉಳಿಸೋಣ ಇವತ್ತಿರೋ ಪರಿಸ್ಥಿತಿಗೆ. ಬಟ್ ನಮ್ಮ ಸಿನಿಮಾ ನಾನು ಸ್ಟಾರ್ಟ್ ಮಾಡ್ಬೇಕಾದ್ರೆ ಒಂದು ಐಡಿಯಾಲಜಿಲಿ ಬಂದೆ. ತಮಿಳ್ ಇಂಡಸ್ಟ್ರಿಲಿ ಲವ್ ಟುಡೇ ಅಂತ ಒಂದು ಸಿನಿಮಾ ಬಂದು ದುಡ್ಡಿಟ್ಟಾಯ್ತು. ತೆಲುಗುಲಿ ಇದೆ ಬೇಬಿ ಅಂತ ಬಂತು. ಕನ್ನಡಕ್ಕೆ ಲೈಫ್ ಟುಡೇ ಇದು ಹಾಗೆ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಪಕ್ಕಾ ರಿಯಾಲಿಟಿ ಬೇಸ್ಡ್ ನಿಮ್ಗಳದೇ ಕಥೆ ಮಾಡಿದೀನಿ, ಸಿನಿಮಾ ಮೂಲಕ ಬರ್ತಾ ಇದ್ದೀನಿ. ಸೊ ಆದಷ್ಟು ಬೇಗ ಬರ್ತೀವಿ. ಸೊ ನೋಡಿ, ಪಕ್ಕಾ ಸೌಂಡ್ ಮಾಡೋದ್ರಲ್ಲಿ ನೋ ಡೌಟ್ ಶೂರ್ ಶಾಟ್ ಹೊಡಿತೀವಿ. ಅದು ಬಿಟ್ರೆ ಇಲ್ಲಿ ಸಾಕಷ್ಟು ಜನ ಬಂದು ನನಗೆ ಸಪೋರ್ಟ್ ಮಾಡಿದ್ದಾರೆ. ಮಹೇಶ್ ಸರ್ ನಾನು ಥ್ಯಾಂಕ್ಸ್ ಗಿಂತ ಸಾರಿ ಜಾಸ್ತಿ ನಿಮ್ಗೆ ಹೇಳ್ತೀನಿ. ಎಲ್ಲದಕ್ಕೂ ಕೇಳ್ತೀನಿ, ಎಲ್ಲದಕ್ಕೂ ಪಾಪ ತೊಂದರೆ ಕೊಡ್ತೀನಿ ಅವ್ರಿಗೆ. ಒಂದೊಂದು ಚಿಕ್ಕದನ್ನು ಅವ್ರು ಕಳಿಸ್ತೀನಿ. ಫಸ್ಟ್ ಅವ್ರು ಓಕೆ ಮಾಡಾದ್ಮೇಲೆ ನೆಕ್ಸ್ಟ್ ನಾನು ಹೋಗ್ತೀನಿ. ಅಷ್ಟು ನನಗೆ ಬ್ಯಾಕಪ್ ಸಪೋರ್ಟ್ ಆಗಿ ನಿಂತಿದ್ದಾರೆ. ಬಟ್ ತುಂಬಾ ಜನ ಗೊತ್ತಿಲ್ಲ. ಸಖತ್ ಸಪೋರ್ಟ್ ಮಾಡಿ ಇವತ್ತೇನ ಒಂದು ಚೆನ್ನಾಗಿ ಬಂದಿದೆ ಅಂದ್ರೆ ಅದು ಅವ್ರದ್ದು ಕಾರಣ ತುಂಬಾ ಇದೆ. ಮುನೇಗೌಡ ಸರ್ ಇವತ್ತು ಈವೆಂಟ್ ಎಲ್ಲ ಮಾಡ್ಬೇಕಾದ್ರೆ ನಾನು ಅವ್ರನ್ನ ಕೇಳಿದೆ, ಒಂದ್ ಚಿಕ್ಕ ಪುಟ್ಟ ಹೆಲ್ಪ್ ಅಂದ್ರೆ ನಮ್ ಸಿನಿಮಾದವ್ರು ಮಾಡ್ರಿ ಅಂತ. ಸಖತ್ ಹೆಲ್ಪ್ ಮಾಡಿದ್ದಾರೆ. ಥ್ಯಾಂಕ್ ಯು ಸರ್. ಕೃಷ್ಣ ಚೈತನ್ಯ ಸರ್ ಅವರು ಎಲ್ಲದಕ್ಕಿಂತ ಇಸ್ ಅ ವೆರಿ ಗುಡ್ ಸೋಲ್. ಅವ್ರ ಬಗ್ಗೆ ಈಚೆ ಕಡೆ ತುಂಬಾ ಒಳ್ಳೆ ಟಾಕ್ ಇದೆ. ಸಾಕಷ್ಟು ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ. ಸೊ ನನಗೂನು ಎಲ್ಲಾ ವಿಷಯದಲ್ಲೂ ಹೆಲ್ಪ್ ಮಾಡ್ತಾರೆ. ಸರ್ ನೀವು ಯಾವಾಗ್ಲೂ ಇದೇ ತರ ಇರ್ಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ಬಂದಿದ್ದು ನಂಗೆ ಸಖತ್ ಖುಷಿ ಇದೆ. ಆಮೇಲೆ ನನ್ನ ಫ್ರೆಂಡ್ ರಿಷಾ ಗೌಡ ಅವ್ರು ಬಂದಿದ್ದಾರೆ. ಎಲ್ರಿಗೂ ಥ್ಯಾಂಕ್ ಯು. ಅಂಡ್ ನಮ್ಮ ಸುದಿ ಅವರು, ಇವರು ಯಾವತ್ತೂ ನನಗೆ ಆರ್ಟಿಸ್ಟ್ ಅನ್ಸಿಲ್ಲ, ಒಂಥರ ಬ್ರದರ್ ತರ. ತುಂಬಾ ಜನ ನಮಗೆ ಹೇಳ್ಬೇಕೋ ಬಿಡೋ ಗೊತ್ತಿಲ್ಲ, ನಮ್ಮ ಪ್ರೊಡಕ್ಷನ್ ಲಕ್ಷ ಪೇಮೆಂಟ್ ತಗೊಂಡ್ರು ತುಂಬಾ ಜನ ಬಂದಿಲ್ಲ. ಸೊ ಏನು ತಗೊಳ್ದಿರೋದು ಸಾಕಷ್ಟು ಜನ ಬಂದಿದ್ದಾರೆ. ಹಂಗೆ ಸುದಿ ಅವರು ಬಂದಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಇನ್ನೇನು ಜಾಸ್ತಿ ಮಾತಾಡಲ್ಲ. ಸೊ ಒಳ್ಳೇದಾಗ್ಲಿ ಎಲ್ರಿಗೂ. ಕನ್ನಡ ಸಿನಿಮಾ ಎಲ್ಲ ಏನೇನೋ ಹೇಳ್ತಾ ಇದಾರೆ ಹಂಗೆ ಹಿಂಗೆ ಅಂತ, ತಿರ್ಗಾ ಹೊಸದಾಗ ಬಂದೇ ಬರ್ತೀವಿ. ಅದ್ರಲ್ಲಿ ನಾವು ಬರ್ತೀವಿ, ಶೈನ್ ಆಗ್ತೀವಿ ಅಷ್ಟೇ. ಆಯ್ತು, ಯಾರಿಗೂ ಬೋರ್ ಮಾಡ್ಸಲ್ಲ ಖಂಡಿತ. ಅಲ್ಲಿಂದ ಇಲ್ಲಿವರೆಗೂ ಎಲ್ಲರದು ಇಂಟ್ರೊಡಕ್ಷನ್ ಆಗಿದೆ. ಹಾಗಾಗಿ ಮತ್ತೆ ನಾನು ಮಾಡಲ್ಲ, ಬೋರ್ ಅನ್ಸುತ್ತೆ. ಈ ನಮ್ ಸಿನಿಮಾ ಕಷ್ಟ, ಸಿನಿಮಾ ವೇದನೆ, ಸಿನಿಮಾ ರೋದನೆ ಅದೆಲ್ಲ ನಮ್ಗೆ ಇರ್ಲಿ. ನಾವಿಲ್ಲಿ ಬಂದಿರೋದು ನಿಮ್ಮನ್ನ ಖುಷಿ ಪಡ್ಸಕ್ಕೆ. ನನಗ್ ಕಾಲಲ್ಲಿ ಆಣಿ ಇತ್ತು, ಹಂಗೂ ಡ್ಯಾನ್ಸ್ ಮಾಡಿದೆ. ಪೈಲ್ಸ್ ಇತ್ತು, ಮ್ಯೂಸಿಕಲ್ ಚೇರ್ ಗೆದ್ದೆ. ಮೆಡ್ರಾಸ್ ಆಗಿತ್ತು, ಬೋಂಡ್ ಯಾರೋ ಗೆದ್ಕ ಬಂದೆ. ಅದು ಅವ್ರು ಬೇಡದಿರೋ ವಿಚಾರಗಳು. ನಮ್ ಸಿನಿಮಾ ಬಾಧೆ ಅದು, ನಮ್ ಸಿನಿಮಾ ರೋದನೆ ಅದು. ಹೌದು, ನನ್ಗೆ 40 ಹೊಲಿಗೆ ಹಾಕ್ಸ್ಕೊಂಡ್ ಕೆಲಸ ಮಾಡಿದೆ, ಫ್ರಾಕ್ಚರ್ ಇದ್ರು, ಫೈಟ್ ಮಾಡಿದೆ. ಅದ್ ಬೇಡ ಅವ್ರಿಗೆ ಯಾರಿಗೂ. ಅವ್ರಿಗೆ ಬೇಕಿರೋದು ಒಂದು ಖುಷಿ. ಪಾಠ ಕೇಳಕ್ ಸ್ಕೂಲ್ಗೆ ಹೋಗೋದಿತ್ತು, ಮೇಷ್ಟ್ರು ಕರ್ಕೊಂಡು ಇಲ್ಲಿಗೆ ಬರೋದ್ ಬೇಕಿರ್ಲಿಲ್ಲ. ಚಿನ್ನ ಯಾರಿಗೂ ಬೋರ್ ಹೊಡ್ಸಲ್ಲ.
ಎಷ್ಟೊತ್ತು ಮಾತಾಡ್ತೀನೋ ಅಷ್ಟೊತ್ತು ಖುಷಿ ಆಗಂಗೆ ಮಾತಾಡ್ತೀನಿ. ಈ ಆಜಿನ ಏನೋ ಕೇಳಿದ್ರಿ, ಓಕೆ, ಈ ಸಿನಿಮಾಗೆ ನಮ್ಮ ಹಾಡಿಗೆ ಸಂಬಂಧಪಟ್ಟಂಗೆ ಅಥವಾ ನಮ್ಮ ಟೈಟ್ಲಿಗೆ ಸಂಬಂಧಪಟ್ಟಂಗೆ ಹೇಳ್ತೀನಿ. ಮಾನ್ವಿತಾ ಮೇಡಮ್ ಆಗ್ಲೇ ಒಂದ್ ಚೆನ್ನಾಗಿ ಹೇಳಿದ್ರು, ತುಂಬಾ ಚೆನ್ನಾಗಿ ಹೇಳಿದ್ರು. ಹೌದು, ನಾನು ತುಂಬಾ ಸಾಫ್ಟ್ ಪರ್ಸನ್. ಬಟ್ ಮಾನ್ವಿತಾ ಮೇಡಮ್ ಏನ್ ಗೊತ್ತಾ, ನನ್ನ ಜೀವನದ ಇಂಟರ್ವಲ್ ಮೇಲೆ ಬಂದ್ರು. ಸ್ಟಾರ್ಟಿಂಗ್ ನಾನ್ ಬೇರೆ, ಅದೆಲ್ಲ ಆಮೇಲೆ. ನನ್ಗೆ ಅಷ್ಟು ಈ ಬ್ರೇಕಪ್ ಬಗ್ಗೆ ಗೊತ್ತಿಲ್ಲ. ಬಿಕಾಸ್ ಲವ್ ಅಲ್ಲಿ ನಾನು ಎಲ್ಲ ರೂಲ್ಸು ಬ್ರೇಕ್ ಮಾಡಿ ಮದ್ವೆ ಆದವನು. 8 ಕೇಸ್ ಎದೆ ಮೇಲೆ ಹಾಕೊಂಡು ಜೈಲ್ ಹೊಡೆದವನು. ಅದ್ ಬೇಡ, ನಾನು ಅವಾಗ ಅದೇ ಅನ್ಕೊಂತಿದ್ದೆ. ಏನ್ ಅನ್ಕೊಂತಿದ್ದೆ ಅಂದ್ರೆ ಬದುಕಲ್ಲಿ ಇವಳ ಕಟ್ಕೊಂಡ್ರೆ ಸಾಕಪ್ಪ ಅನ್ಕೊಂತಿದ್ದೆ. ಆಮೇಲೆ ಗೊತ್ತಾಗಿದ್ದು ಬದುಕ್ ಕಟ್ಕೊಂಡ್ರೆ ಸಾಕಪ್ಪ ಅಂತ. ಬದುಕೊಂದನ್ ಭದ್ರವಾಗಿ ಕಟ್ಕೊಂಡ್ರೆ ಯಾರನ್ ಬೇಕಾದ್ರೂ ಕಟ್ಕೊಬಹುದು. ಸೊ ಹಂಗಾಗಿ ಬದುಕ್ ಕಟ್ಕೊಳ್ಳಿ. ಇವತ್ತು ನಾನು ಅಲ್ಲಲ್ಲಿ ನೋಡ್ತಿರ್ತೀನಿ, ಕೆಲವು ಹುಡುಗಿರು ಹಿಂಗೇನೋ ಹಿಂಗ ಅಂತಿರ್ತಾರೆ, ಅದೇನೋ ಒಂದ್ ಸಿಂಪಲ್ ಆಗಿ ಅದು ಅನ್ಸ್ ಬರಲ್ಲ. ನಾನು ಇವ್ರು ಹಂಗ ಅಂದಾಗೆಲ್ಲ ಹಿಂಗ ಅಂತಿರಲ್ಲ, ಹಂಗ ಅಂದಾಗೆಲ್ಲ ಹಂಗ ಅನ್ನಿಸ್ತಿರುತ್ತೆ. ಅವ್ರು ಹಿಂಗ ಅನ್ಬೇಕಂದ್ರೆ ನಾವು ತಿಂಗಳು ಹಿಂಗ ಅಂತಿರ್ಬೇಕು ಅಂತ. ಇದು ಸಿಗಬೇಕು ಅಂದ್ರೆ ಇದು ಚೆನ್ನಾಗ್ ಮಾಡ್ಬೇಕು. ಆಮೇಲೆ ಒಂದು ಈ ಬ್ರೇಕಪ್ ಇದೇನ್ ಕೇಳ್ತೀವಲ್ಲ, ಬ್ಯಾಕಪ್ ಇಲ್ದೆ ಯಾರು ಬ್ರೇಕಪ್ ಮಾಡ್ಕೊಳಲ್ಲ ಜಿನ. ಫಸ್ಟ್ ಅದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಸೊ ಲೈಫ್ ಅಲ್ಲಿ ದುಡ್ಡು ಮುಖ್ಯ. ನಾನು ಮುಂಚೆನೂ ಒಂದ್ ಯಾವ್ದೋ ಇಂಟರ್ವ್ಯೂ ಅಲ್ಲಿ ಹೇಳಿದ್ದೆ, ದುಡ್ಡಿದ್ರೆ ಶುಗರ್ ಡ್ಯಾಡಿ, ದುಡ್ಡಿಲ್ಲ ಅಂದ್ರೆ ಶುಗರ್ ಬಂದಿರೋ ಡ್ಯಾಡಿ. ಸೊ ದುಡ್ಡು ಇಂಪಾರ್ಟೆಂಟ್. ಓದೋ ವಯಸ್ಸಲ್ಲಿ ಓದಿ ಬದುಕನ್ನ ಚೆನ್ನಾಗಿ ಕಟ್ಕೊಳ್ಳಿ. ನಾನು ನೆನ್ನೆನೂ ಇವ್ರಿಗೆ ಅದನ್ನೇ ಹೇಳ್ತಿದ್ದೆ. ಅಂದ್ರೆ ನಾನು ಹುಡುಗರ ಪರ ಮಾತಾಡ್ತೀನಿ, ಯಾಕಂದ್ರೆ ನನ್ ಹುಡುಗರ ಪ್ರೀತಿ ಗೊತ್ತು, ಹುಡುಗಿರ್ ಪ್ರೀತಿ ಅಷ್ಟು ಗೊತ್ತಿಲ್ಲ. ಹುಡುಗಿರ್ ವರ್ಷ ಯಾರಾದ್ರೂ ಬಂದು ವಾದ ಮಾಡೋದಾದ್ರು ಮಾಡಿ, ನಾನು ಆನ್ಸರ್ ಮಾಡ್ತೀನಿ. ಯಾರು ಬೇಕಾದ್ರು. ಇಲ್ಲ ಗುರು ನಾವ್ ಹಿಂಗೆ ಅಂತ ಬರ್ತಿರೋ ರಿಷಾ, ನೀವೇ ಬನ್ನಿ, ನೀವು ಕಡಕಾಗಿ ಮಾತಾಡ್ತಿರಲ್ಲ. ಬಿಕಾಸ್ ನಾನು ಅನ್ಕೊಂಬೋದು, ಏನ್ ಗುರು ಯಾವಾಗ್ಲೂ ಹೆಣ್ಮಕ್ಳಿಗೆ ಏನಾದ್ರು ಅಂತಾರೆ ಅಂತ. ನಾನ್ ಗಂಡ್ ಮಗ ಅಲ್ಲ, ನಂಗೆ ಅಷ್ಟು ಗೊತ್ತಿಲ್ಲ ಆ ಕಡೆದು. ನೀವೇ ಮಾತಾಡಿದ್ರು ರೆಡಿ ನಾನು. ಗಂಡ್ ಮಕ್ಳು ಹೆಂಗೆ ಗೊತ್ತಾ ಪ್ರೀತಿ ಮಾಡೋದ್ ನಾವು? ಪ್ರೀತಿ ಅಂದ್ರೆ ಸಾವು ಬದುಕಿನ ಮಧ್ಯೆ ನಡೆಯೋ ಒಂದು ಆಪರೇಷನ್. ನಮಗೆ ಹೆಣ್ಮಕ್ಳಿಗೆ ಬರೆಯೋದು ಆಡಿಷನ್. ಅವ್ರಿಗೆ ಯಾರ ಬೇಕು ಅವ್ರನ್ನ ಸೆಲೆಕ್ಟ್ ಮಾಡ್ಕೊಂತಾರೆ. ನಾವ್ ಹಂಗಲ್ಲ, ಅದೊಂಥರ ಆಪರೇಷನ್ ಅಂದ್ರೆ. ಬಿಕಾಸ್ ನಾನು ಅದನ್ನೇ ಹೇಳ್ದೆ, ಬೈಕೋಬೇಡಿ, ನಾನ್ ಹುಡುಗ, ನನ್ ವರ್ಷನ್ ನನ್ ಲವ್ ನನಗೆ ಗೊತ್ತು. ಸೊ ಅದೇ ಮಾತಾಡ್ತೀನಿ. ಮೊನ್ನೇನೋ ಅದೇ ಹೇಳ್ತಿದ್ದೆ. ಅಂದ್ರೆ ಗಂಡ್ ಮಕ್ಳಿಗೆ ಹೆಂಗೆ ಗೊತ್ತಾ, ಈ ಪ್ರೀತಿ ಅನ್ನೋದು ಒಂಥರ ತಾಯಿ ಹಾಲಿದ್ದಂಗೆ, ಅಮೃತ ಉಣಿಸೋ ತಾಯಿ ಹಾಲಿದ್ದಂಗೆ. ಕೆಲವು ಸತಿ ಹೆಣ್ಮಕ್ಳಿಗೆ ಅದು ಯಾರಿಗೂ ಬೆಳೆದಿರೋ ನಾಯಿ ಹಾಲಿದ್ದಂಗೆ. ನಾನು ಎಲ್ರಿಗೂ ಹೇಳ್ತಿಲ್ಲ, ಬೈಕೋಬೇಡಿ. ಬಟ್ ನಾನ್ ನೋಡಿದ್ ವರ್ಷನ್ ಮ್ಯಾಮ್, ನಾನ್ ಬೇಕಾದ್ರೆ ವಾದ ಮಾಡಿದಾಗ ಯಾರು ಮಾಡಿ ಅದಕ್ಕೆ ಹೇಳ್ಕೊಂಡು ಹೋಗ್ತೀನಿ. ಹೌದು, ನಾನು ಅದನ್ನೇ ಯಾವಾಗ ಹೇಳೋದು ಮ್ಯಾಮ್. ಅಂದ್ರೆ ಈ ಲವ್ ಮಾಡೋ ಬದುಕು ಹೆಂಗಿರುತ್ತೆ ಗೊತ್ತಾ, ಅವ್ರು ಯಾವಾಗ ನೋಡಿದ್ರು ಮೈನಾ ತರ ಕಾಣ್ತಿರ್ತಾರೆ. ಅದೇ ಬ್ರೇಕಪ್ ಆಗ್ಬಿಡಿ ಹೈನಾ ತರ ಕಾಣಕ್ ಶುರು ಮಾಡ್ಬಿಡ್ತಾರೆ. ಸೊ ಅದು ಆ ಟೈಮ್ಗೆ ಸಂದರ್ಭಕ್ಕೆ ತಕ್ಕಂಗೆ ಚೆನ್ನಾಗಿರುತ್ತೆ. ಅದ್ಭುತವಾಗಿದೆ ಈ ಹಾಡು. ನಂಗೆ ಅಷ್ಟು ಗೊತ್ತಿಲ್ಲ ಬ್ರೇಕಪ್ ಬಗ್ಗೆ, ಬಿಕಾಸ್ ನಾನು ತುಂಬಾ ಹೋರಾಟ ಮಾಡಿ ಗೆದ್ಕೊಂಡ್ಬಿಟ್ಟೆ ಅದ್ರಲ್ಲಿ. ಯಾವಾರಿದ್ರೆ ಹಿಂಗೆಲ್ಲೋ ಇರ್ತಿದೆ ಅನ್ಸುತ್ತೆ, ಅಲ್ಲೆಲ್ಲೋ ಒಂದ್ ಕಡೆ ಪೇಂಟ್ ಹೊಡ್ಕೊಂಡು ಗೆದ್ದಿದಿಂದ ಸ್ಟೇಜ್ ಮೇಲೆ ನಿಂತಿದ್ದೀನಿ. ಅದ್ಭುತವಾಗಿದೆ ಹಾಡು, ಚೆನ್ನಾಗಿ ಮಾಡಿದ್ದಾರೆ. ಇಡೀ ಟೀಮ್ ಒಳ್ಳೇದಾಗ್ಲಿ ಮ್ಯಾಮ್. ನಾನು ಇದಕ್ ಮೇಲೆ ತುಂಬಾ ಮಾತಾಡ್ರೆ ಬೋರ್ ಅನ್ಸುತ್ತೆ. ತುಂಬಾ ಮಾತಾಡ್ಬಿಟ್ಟಿದೀವಿ ಎಲ್ರು. ಮುಂದಿನ ದಿನಗಳಲ್ಲಿ ಮಾತಾಡ್ತೀನಿ. ಮೊದಲನೇದಾಗಿ ನಂಗೆ ಸಮೀರಾ ಅವರ ಕನ್ನಡ ಕೇಳಿ ತುಂಬಾ ಖುಷಿ ಆಯ್ತು. ನಾನು ಐ ಫಾಲೋಡ್ ಯುವರ್ ವರ್ಕ್, ರಿಯಲಿ ಗುಡ್. ಚೆನ್ನಾಗಿದ್ದೀರಾ ಎಲ್ಲರೂ? ಲೈಫ್ ಟುಡೇ, ಸೊ ನೈಸ್, ಚೆನ್ನಾಗಿ. ಸೊ ಲೈಫ್ ಟುಡೇ, ಇವತ್ತು ಲೈಫ್ ಟುಡೇ ಹೇಗಿದೆ ಅಂತ ಹೇಳಿದ್ರೆ, ಮೊದಲನೇದಾಗಿ ಅವ್ರು ಕಿರ್ಚಾಡಿ ಚಪ್ಪಾಳೆ ಎಲ್ಲ ಕೊಟ್ರೆ ನಮ್ಗೆ ಒಂಥರ ಮೋಟಿವೇಶನ್. ಸೊ ಐ ರಿಯಲಿ ಓಕೆ ವಿತ್ ದಟ್. ಕಿರ್ಚಾಡಿ ಚಪ್ಪಾಳೆ ತಟ್ಟಿ ನಿಮ್ಗೆ ಏನೇನು ಖುಷಿ ಬರುತ್ತೆ ಅದನ್ನೆಲ್ಲ ಮಾಡಿ, ದಟ್ಸ್ ಓಕೆ. ಅಂಡ್ ನನ್ನ ಹೆಸರು ಮಾನ್ವಿತಾದಲ್ಲೇ ಇದೆ, ಗೌರವಾನ್ವಿತಾ ಅಂತ. ಸೊ ನಾನು ಅದು ಕೇಳ್ಬಿಟ್ಟು ಯಾರ ಹತ್ರನೂ ರೆಸ್ಪೆಕ್ಟ್ ತಗೊಳಲ್ಲ. ನಿಮ್ಮ ಹೆಸರು ಹೇಳಿದ ತಕ್ಷಣ ಅದ್ರಲ್ಲಿ ಆಟೋಮೆಟಿಕ್ ಆಗಿ ರೆಸ್ಪೆಕ್ಟ್ ಬಂದ್ಬಿಡುತ್ತೆ ಅದು. ಮೊದಲನೇದಾಗಿ ಲೈಫ್ ಟುಡೇ, ಇವತ್ತು ಹೇಗಿದೆ ನನ್ನ ಲೈಫ್ ಅಂತ ಹೇಳಿದ್ರೆ, ಈ ಹಾಡಿಗೆ ನನ್ನ ಲೈಫ್ ರಿಲೇಟ್ ಆಗ್ತಾ ಇಲ್ಲ. ಬಿಕಾಸ್ ಐ ಆಮ್ ರೀಸೆಂಟ್ಲಿ ಮ್ಯಾರಿಡ್ ಆಲ್ಸೋ. ಸೊ ನನ್ನ ಲವ್ ಆಫ್ ಮೈ ಲೈಫ್ ನಂಗೆ ಸಿಕ್ಕಾಗಿದೆ. ಸೊ ಐ ಡೆಫಿನೆಟ್ಲಿ ಡೋಂಟ್ ರಿಲೇಟ್ ಟು ದ ಸಾಂಗ್, ಬಟ್ ಐ ರಿಲೇಟ್ ಟು ದ ಮ್ಯೂಸಿಕ್ ಡೈರೆಕ್ಟರ್. ನಮ್ಮ ಶ್ರೀಧರ್ ಸರ್ ತುಂಬಾ ಆತ್ಮೀಯರು ನನಗೆ. ಇನ್ಫ್ಯಾಕ್ಟ್ ಐ ಥಿಂಕ್ ಬಿಗಿನಿಂಗ್ ಆಫ್ ಮೈ ಕರಿಯರ್ ಒಂದ್ಸತಿ ಹಾಡು ಹೇಳೋಣ ಅಂತ ಹೇಳ್ಬಿಟ್ಟು ಅವ್ರು ಸ್ಟುಡಿಯೋಗೂ ಕರೆಸ್ಕೊಂಡಿದ್ರು. ಬಟ್ ಐ ಥಿಂಕ್ ಆ ಟೈಮಲ್ಲಿ ಆಟೋ ಟ್ಯೂನ್ ಒಂದ್ ಸ್ವಲ್ಪ ಇದ್ದಿದ್ರೆ ಮೋಸ್ಟ್ಲಿ ನಾನು ಇಷ್ಟೊತ್ತಿಗೆ ಸಿಂಗರ್ ಆಗ್ಬಿಡ್ತಿದ್ದೆ ಅನ್ಸುತ್ತೆ. ನಾನು ಹಾಡೋ ಹಾಡಿಗೆ ಆಟೋ ಟ್ಯೂನ್ ಹಾಕಿದ್ರೆ. ಬಟ್ ನನಗೆ ಋಷಾ ಅವರು ಈ ಇವೆಂಟ್ಗೆ ಇನ್ವೈಟ್ ಮಾಡಿದಾಗ ನಾ ಇವೆಂಟ್ಗೆ ಒಪ್ಕೊಳ್ಳೋಕೆ ರೀಸನ್ ಕೂಡ ಶ್ರೀಧರ್ ಸರ್. ಬಿಕಾಸ್ ಐ ಆಸ್ಕ್ ಯಾರು ಮ್ಯೂಸಿಕ್ ಡೈರೆಕ್ಟರ್ ಅಂತ ಕೇಳಿದ್ರು ನನಗೆ. ಬಿಕಾಸ್ ನಾವು ಒಂದು ಆರ್ಟಿಸ್ಟ್ ಆಗ್ಬಿಟ್ಟು ಯಾವ್ದಾದ್ರು ಒಂದು ಟೆಕ್ನಿಷಿಯನ್
ಒಂದು ಆರ್ಟ್ ಬಗ್ಗೆ ತುಂಬಾ ಚೆನ್ನಾಗಿ ಕಿಚ್ಚಾಡ್ತಿದ್ದೀರಾ. ಆಕ್ಚುಲಿ ಏನ್ ಗೊತ್ತಾ ಒಂದ್ ವಿಷಯ, ನಾನು ಅಡ್ವೈಸ್ ಮಾಡೋದೇ ನಿಲ್ಸ್ಬಿಟ್ಟಿದ್ದೀನಿ. ಬಟ್ ವಾಟ್ ಐ ಹ್ಯಾವ್ ರಿಯಲೈಸ್ಡ್ ಆಫ್ ಲೇಟ್, ಫೇಮ್, ನೇಮ್, ಪವರ್ ಇದು ಯಾವ ವ್ಯಕ್ತಿಗೆ ಸಿಗ್ಬೇಕು ಅಂತ ಹೇಳಿದ್ರೆ ಒಳ್ಳೆ ಗುಣ ಇರೋರಿಗೆ ಸಿಗ್ಬೇಕು ಅಂತ. ಫೇಮ್, ಮನಿ ಅಥವಾ ಪವರ್ ಎಷ್ಟು ಸೆನ್ಸಿಟಿವ್ ಅಂತ ಹೇಳಿದ್ರೆ ಅದು ಬೈ ಮಿಸ್ಟೇಕ್ ಆಗ್ಲೂ ಇಫ್ ಇಟ್ ಗೋಸ್ ಟು ಅ ಪರ್ಸನ್ ಹೂ ಇಸ್ ನಾಟ್ ಗ್ರೌಂಡೆಡ್ ಆರ್ ಹಂಬಲ್, ಅದು ನಮ್ಮೆಲ್ರಿಗೂ ಎಫೆಕ್ಟ್ ಆಗುತ್ತೆ ಅಂತ. ಸೊ ಆ ರಿಯಲೈಸೇಷನ್ ಪಾಯಿಂಟ್ ಅಲ್ಲಿ ನಾನಿದ್ದೀನಿ. ಸೊ ಮೈ ಲೈಫ್ ಟುಡೇ ಇಸ್ ದಟ್. ಸೊ ಆ ಕಾರಣ ನನ್ಗೆ when I began my career, ನಾನು 10 ವರ್ಷದ ಹಿಂದೆ ಬಂದಾಗ್ಲೂ ಈಗ ನನ್ನ ಮೆಚುರಿಟಿ ಲೆವೆಲ್ಗೂ ಏನ್ ನನಗೆ ಅನಿಸುತ್ತೆ ಅಂತ ಹೇಳಿದ್ರೆ, ಸಿನಿಮಾ ಅಂತ ಬಂದಾಗ ಅಥವಾ ಟ್ಯಾಲೆಂಟ್ ಅಂತ ಬಂದಾಗ ಆಬ್ವಿಯಸ್ಲಿ ಒಬ್ರಿಗೆ ನೇಮ್ ಫೇಮ್ ಕೊಡೋದೆಲ್ಲ ಆಡಿಯನ್ಸ್ ಕೈಯಲ್ಲಿರುತ್ತೆ ಅಂಡ್ ಅದನ್ನ ಗೈಡ್ ಮಾಡೋದು ಅವ್ರ PR ಕೈಯಲ್ಲಿರುತ್ತೆ. ಸೊ ಐ ಥಿಂಕ್ PR ಗೇಮ್ ಹ್ಯಾಸ್ ಟು ಬಿ ರಿಯಲಿ ಕ್ಲೀನ್. ಸೊ ನಿಮ್ PR ನ ಬೇರೆಯವ್ರಿಗೆ ಒಳ್ಳೇದ್ ಮಾಡಕ್ ಯೂಸ್ ಮಾಡಿ ಹೊರತು ಡೋಂಟ್ ಯೂಸ್ ಇಟ್ ಟು ಡಿಫೇಮ್ ಸಂಬಡಿ ಅವ್ರ ಬೇರೆಯವ್ರನ್ನ ಕೆಳಗೆ ಹಾಕಕ್ಕೆ ನೀವ್ ದುಡ್ಡು ಕೊಟ್ಬಿಟ್ಟು ಬೇರೆಯವ್ರಿಗೆ ಕೆಳಗೆ ಹಾಕ್ಬೇಡಿ, ವಿಚ್ ಇಸ್ ವೆರಿ ರಾಂಗ್. And I personally, like, since I have a master's in PR, then I kind of know in and out how PR works also, so it doesn't really affect me anymore. ಈ ಸಿನಿಮಾದ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ, ಕಿರಣ್ ಆದಿತ್ಯ ಐ ಲುಕ್ ವೆರಿ ಪ್ರಾಮಿಸಿಂಗ್. ಹಾಡ್ ನೋಡಿದೆ, ಚೆನ್ನಾಗಿ ಡಾನ್ಸ್ ಮಾಡಿದೀರಾ, ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಪ್ರದೀಪ್ ಸರ್, ಫಸ್ಟ್ ಟೈಮ್ ಐ ಥಿಂಕ್ ನೀವು ಪ್ರೊಡ್ಯೂಸ್ ಮಾಡ್ತಾ ಇದ್ದೀರಾ, ಬಿಕಾಸ್ ಐ ನೋ ಎಷ್ಟು ಎಫರ್ಟ್ ಹೋಗುತ್ತೆ. ಒಂದು ಸಿನಿಮಾ ಅಂತ ಹೇಳಿದ್ರೆ ಇಟ್ಸ್ ಯೋರ್ ಬೇಬಿ. ಆ ಮಗುನ್ ಸಾಕೋದು ಎಷ್ಟು ಕಷ್ಟ ಅಂತ ನನಗೆ ಗೊತ್ತು, ಈ ತಗೊಂಡ್ ಬಂದು ಅದನ್ನ ಜನರಿಗೆ ತಲುಪಿಸೋದು ಎಷ್ಟು ಕಷ್ಟ ಅಂತ ಗೊತ್ತು. ಯಾಕಂದ್ರೆ ಇಫ್ ಅನ್ ಆಡಿಯನ್ಸ್ ಇಸ್ ವೆರಿ recipitant towards your project, it's a different thing altogether. But to convince audience to come to the theaters and watch alva andre banni theater ಗೆ ಬಂದು ನೋಡಿ ಅಂತ ಹೇಳೋದಿಲ್ಲ, it's not an easy job at all. So you believe me or not, ರೀಸೆಂಟ್ಲಿ ಸಂಕ್ರಾಂತಿ ಹಬ್ಬಕ್ಕೆ ನಾನು ವಿದ್ಯಾರಣ್ಯಪುರದಲ್ಲಿರುವಂತಹ ಒಂದು ದೇವಸ್ಥಾನಕ್ಕೆ ಹೋಗಿದ್ದೆ, ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ. ಅಲ್ಲಿರೋ ಯಕ್ಷಿಣಿ ಬಗ್ಗೆ ತುಂಬಾ ಜನ ಹೇಳಿದ್ರು. ಹೋಗಿ ಅಲ್ಲಿ ನೀವೇನೇ ವಿಶಸ್ ನ ನೀವು ಬರ್ದ್ಬಿಟ್ಟು ಆ ದೇವರ ಒಂದು ಮಡಿಲಲ್ಲಿ ಇಟ್ರೆ ಆ ವಿಶಸ್ ಎಲ್ಲ ತುಂಬಾ ಪೂರೈಸುತ್ತೆ ಅನ್ನೋ ತರದಲ್ಲಿ ಒಂದು ಇಂಟೆನ್ಷನ್ ಇಟ್ಕೊಂಡು ಹೋಗಿದ್ದೆ. ನನ್ ವಿಶಸ್ ಏನಿದೆ ಅದನ್ನ ಬರ್ದ್ಬಿಟ್ಟು ನಾನು ಅಲ್ಲಿಟ್ಟು ಹೊರಗೆ ಬಂದು ಹ್ಯಾವಿಂಗ್ ಮೈ ಬ್ರೇಕ್ಫಾಸ್ಟ್, ರ್ಯಾಂಡಮ್ಲಿ ಒಬ್ರು ನನ್ ಕಣ್ಮುಂದೆ ಬಂದು ಒಂದ್ ವಿಷಯ ಹೇಳಿದ್ರು ನನಗೆ. ಸೊ ಫಸ್ಟ್ ಹಿ ಕಾಂಪ್ಲಿಮೆಂಟೆಡ್, ಎಷ್ಟು ದಿನ ಆಯ್ತು ನಿಮ್ಮನ್ನ ನೋಡಿ, ಅದು ಇದು ಅನ್ನೋ ತರದಲ್ಲಿ. ಸರ್ವೇನ್ ತುಂಬಾ ಕಾಣಿಸ್ಕೋಬೇಕು ನೀವು, ಯು ವಾಂಟ್ ಟು ಸಿ ಯು ಆನ್ ಸ್ಕ್ರೀನ್ ಅನ್ನೋ ತರದಲ್ಲೆಲ್ಲ. ಸೊ ಥ್ಯಾಂಕ್ ಯು ಅಂತ ಹೇಳಿದ್ರೆ, ಅದಾದ್ಮೇಲೆ ಒಂದ್ ಹೇಳಿದ್ರು, ನನಗೆ ನನ್ನ ಶಕ್ತಿ ಬಗ್ಗೆ ಒಂದು ರಿಮೈಂಡರ್ ಕೊಟ್ರು. ಅಂಡ್ ಐ ಫೆಲ್ಟ್ ದಟ್ ದೇವ್ರೆ ಅದನ್ನ ಅವ್ರ ಬಾಯಲ್ಲಿ ಹೇಳಿಸ್ತಾ ಇದಾರೆ ಅಂತ. ಕೊನೆಯದಾಗಿ ಕನ್ನಡ ಇಂಡಸ್ಟ್ರಿನಲ್ಲಿ ಯಾವ್ದಾದ್ರು ಸಿನಿಮಾ 125 ದಿನ ಓಡಿದೆ ಅಂದ್ರೆ ಅದು ನಮ್ ಟಗರು ಸಿನಿಮಾ. ಸುದಿ ಇಲ್ಲೇ ಇದ್ದಾರೆ, ಇಸ್ ಮೈ ಡಿಯರೆಸ್ಟ್ ಫ್ರೆಂಡ್, ಮೈ ಬಡಿ. ಇನ್ಫ್ಯಾಕ್ಟ್ ನಮ್ಮ ಕೆಂಡಸಂಪಿಗೆ ಅಂತ ನಮ್ಮ ಮನೆಗೆ ನೇಮ್ ಪ್ಲೇಟ್ ಕೊಟ್ಟಿದೆ ಅವರು. ಸೊ ಸುದಿ ಇಸ್ ಪಾರ್ಟ್ ಆಫ್ ಆರ್ ಟೀಮ್. Always been a very dear friend. In fact, ಅವರು ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದಾಗ ನಾನು ಅವ್ರಿಗೆ ಕಾಲ್ ಮಾಡಿ ಹೇಳಿದ್ ಒಂದೇ ಮಾತು, ನೀವು ಆರ್ಟಿಸ್ಟ್ ಅಂದ್ರೆ ಪೇಂಟರ್, ಅದನ್ನ ಮಾತ್ರ ಬರಿಬೇಡಿ. ನಿಮ್ ಒಳಗಿರೋ ಪೇಂಟರ್ಗೆ ನೀವು ಫಸ್ಟ್ ಗೌರವ ಕೊಟ್ರೆ ಎಲ್ಲರೂ ನಿಮ್ಗೆ ಗೌರವ ಕೊಡ್ತಾರೆ ಅಂತ. ಅಂಡ್ ಇವತ್ತು ನಾನು ಅವ್ರಿಗೆ ಅದೇ ಮಾತು ಹೇಳ್ತೀನಿ, ಈಸ್ ಅ ವಂಡರ್ಫುಲ್ ಆರ್ಟಿಸ್ಟ್. ಅವ್ರ ಪೇಂಟಿಂಗ್ ನೋಡ್ಬೇಕು, ನೀವು ಅವ್ರ ಕೆಲಸ ನೋಡ್ಬೇಕು. ಆಕ್ಚುಲಿ ನೀವು ಆಕ್ಟರ್ ಆಗಿ ನೀವು ಅವ್ರನ್ನ ನೋಡಿದೀರಾ, ಆಕ್ಟರ್ ಆಗಿ ಒಬ್ಬ ವಿಲನ್ ಆಗಿ ಖಡಕ್ ಆಗಿದ್ದಾರೆ. ಬಟ್ ಅವ್ರ ಹಾರ್ಟ್ ಎಷ್ಟು ಸಾಫ್ಟ್ ಅಂತ ಹೇಳಿದ್ರೆ, ಅವ್ರ ಮಾತಾಗ್ಲಿ ಅಥವಾ ಅವ್ರ ನಡವಳಿಕೆ ಆಗ್ಲಿ, ಈಸ್ ಅ ವೆರಿ ಸಾಫ್ಟ್ ಗೈ. ಆಕ್ಚುಲಿ ಅವ್ರ ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್ ಪರ್ಸನಾಲಿಟಿ ತುಂಬಾ ವ್ಯತ್ಯಾಸ ಇದೆ. ಸೊ ಅದೇ ಹೇಳ್ತಿರೋದು, ಬಿಗ್ ಬಾಸ್ ಬೇರೆ, ಸುದಿ ಬೇರೆ. ನೀವು ಬಿಗ್ ಬಾಸ್ ಮತ್ತೆ ನಮ್ ಸುದಿ ನೀವು ಕಂಪೇರ್ ಮಾಡಕ್ ಹೋಗ್ಬಿಡಿ. ಸೊ ದಟ್ ಈಸ್ ಒನ್ ಥಿಂಗ್. ಅಂಡ್ ಎರಡನೇದು, ಡೈರೆಕ್ಟರ್ ನಾನು ಕಂಗ್ರಾಚುಲೇಷನ್ಸ್ ಹೇಳಕ್ ಇಷ್ಟಪಡ್ತೀನಿ. ದಿಸ್ ಯುವರ್ ಡೆಬ್ಯೂ ಫಿಲ್ಮ್. ಗೊತ್ತು, ಡೆಬ್ಯೂ ಯಾವ್ದಾದ್ರು ಒಂದು ಸಿನಿಮಾ ಡೆಬ್ಯೂ ಮಾಡ್ಬೇಕಾದ್ರೆ ಒಂದು ನಿರ್ದೇಶಕರಾಗ್ಲಿ ಅಥವಾ ಆಸ್ ಅನ್ ಆಕ್ಟರ್ ಆಗ್ಲಿ ಆಸ್ ಅ ಪ್ರೊಡ್ಯೂಸರ್ ಆಗ್ಲಿ ತುಂಬಾ ಕನ್ಫ್ಯೂಷನ್ಸ್ ಗಳಿರುತ್ತೆ. ಆಕ್ಸೆಪ್ಟ್ ಮಾಡ್ತಾರ ಇಲ್ವಾ ಅಂತ. ಒಳ್ಳೆ ಆಡಿಯನ್ಸ್ ಸಿಕ್ತಿದ್ರೆ ಇಟ್ಸ್ ಅ ಡಿಫ್ರೆಂಟ್ ಥಿಂಗ್ ಹೋಲ್ ಟುಗೆದರ್, ಅಂಡ್ ಸೊ ಎಲ್ರು
ಅಣ್ಣವ್ರ ತರ ಒಂದು ಸ್ವಭಾವ ಬೆಳೆಸ್ಕೋಬೇಕು ಅಂತ ಹೇಳ್ತಾರೆ ಎಲ್ಲ ಅಭಿಮಾನಿಗಳಿಗೆ, ಅಭಿಮಾನಿ ದೇವರುಗಳು ಎಷ್ಟು ಜನರಿಗೆ ಆ ಮನ್ಸಿಂದ ಬರುತ್ತೆ ಹೇಳಿ. ಇನ್ನು ಫಾರ್ ದ ಸೇಕ್ ಆಫ್ ಸೇಯಿಂಗ್ ಇಟ್, ದೊಡ್ಡವ್ರು ಫಾಲೋ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಹೇಳ್ಬೋದು ಅಷ್ಟೇ ಹೊರತು ಅದು ಮನ್ಸಿಂದ ಬಂದ್ರೆ ಮಾತ್ರ ಅದಕ್ಕೆ ತೂಕ. ಅಣ್ಣವ್ರಿಗೆ ಏನಕ್ಕೆ ಅಷ್ಟು ವ್ಯಾಲ್ಯೂ, ಅಷ್ಟು ತೂಕ ಅಂತ ಹೇಳಿದ್ರೆ ಅವ್ರು ಏನೇ ಹೇಳ್ತಾ ಇದ್ರು ಅದು ಮನ್ಸಿಂದ ಬರ್ತಿತ್ತಂತೆ. ಅಂಡ್ ಜೆನ್ಯೂನ್ಲಿ ಅಂದ್ರೆ ಬ್ಯೂಟಿಫುಲ್ ಇನ್ಸೈಡ್ ಔಟ್ ಅಂತ ಹೇಳ್ತೀವಲ್ವಾ, ಒಳಗ್ ನಾವ್ ಹೆಂಗ್ ಪ್ರೊಜೆಕ್ಟ್ ಮಾಡ್ತೀವಿ, ಮುಖ ಚೆನ್ನಾಗಿದ್ರೆ ಸಾಕಾಗಲ್ಲ. ಸೊ ನಾನು ಅದನ್ನೇ ಹೇಳೋದು, ಇವತ್ತು ನೀವು ಡೆಬ್ಯೂ ಮಾಡ್ತಾ ಇದ್ದೀರಾ, ಕಿರಣ್ ರಾಮ್ ನೀವು ಡೆಬ್ಯೂ ಮಾಡ್ತಾ ಇದ್ದೀರಾ, ಸರ್ ನೀವು ಡೆಬ್ಯೂ ಮಾಡ್ತಿದ್ದೀರಾ. ಸೊ ಡೆಬ್ಯೂ ಅನ್ನೋದು ಜೀವನದಲ್ಲಿ ಒಂದೇ ಸತಿ ಬರೋದು, ಅದು ಪದೇ ಪದೇ ಬರಲ್ಲ. ಒಂದ್ಸತಿ ನೀವು ಡೆಬ್ಯೂ ಮಾಡಿದ್ಮೇಲೆ ಇಟ್ಸ್ ಯುವರ್ ಡೆಬ್ಯೂಟ್, ಇಟ್ಸ್ ಡನ್ ಫಾರ್ ಯುವರ್ ಲೈಫ್ ಅಲ್ವಾ. ಅದಾದ್ಮೇಲೆ ಯಾವ ತರ ನೀವು ನಿಮ್ ಸ್ಕಿಲ್ಸ್ ನ ಶಾರ್ಪನ್ ಮಾಡ್ತಾ ಹೋಗ್ತಾ ಇರ್ತೀರಾ ಅನ್ನೋ ತರದಲ್ಲಿ. ಅಂಡ್ ದಿಸ್ ಇಂಡಸ್ಟ್ರಿ ಇಸ್ ಸೋ ಗ್ಲಾಮರಸ್, ದಿಸ್ ಇಂಡಸ್ಟ್ರಿ ಇಸ್ filled with glitz and glory. I'm sure Sridhar sir will relate to me. ಈ ಇಂಡಸ್ಟ್ರಿ ಎಲ್ಲಾ ತೋರಿಸ್ಕೊಡುತ್ತೆ ನಿಮ್ಗೆ ಇನಿಷಿಯಲಿ. ಅಂಡ್ ಸರ್ ದು ಹಿಟ್ ಲಿಸ್ಟ್ ನೀವು ಮುಸ್ಸಂಜೆ ಮಾತು ಹೇಳಿದ್ರಿ, ಕೃಷ್ಣಲ್ ಲವ್ ಸ್ಟೋರಿ, ಕೃಷ್ಣಲ್ ಇಲ್ಲ, I think he's given hit albums. Oh my god, you're here. I'm seeing Krishna Chaitanya here today. Hi, ಚೆನ್ನಾಗಿದ್ದೀರಾ ಅನ್ಕೊಂತೀರಿ. ಅಂಡ್ ನಮ್ಮ ಮಹೇಶ್ ಅವ್ರು ಇದ್ದಾರೆ. ಅಂಡ್ ಮಹೇಶ್ ಅವರು ಅಷ್ಟೇ, ಐ ಥಿಂಕ್ ಒಂದು ನಾನು ಮಹೇಶ್ ಅವ್ರ ಹತ್ರ ಕಲ್ತಿರೋದು ಡಿಗ್ನಿಟಿ ಆಫ್ ಲೇಬರ್ ಅಂತ ನಾವೇನ್ ಕರಿತೀವಲ್ವಾ, ಅಂದ್ರೆ ಈ ಕೆಲಸ ಚಿಕ್ಕದು, ಈ ಕೆಲಸ ದೊಡ್ಡದು ಅನ್ನೋ ತರದಲ್ಲಿ. ಅವ್ರು ಇಷ್ಟು ಒಳ್ಳೆ ನಿರ್ದೇಶಕರಾಗಿ ಸ್ಟಾರ್ಗಳಿಗೆಲ್ಲ ನಿರ್ದೇಶನ ಮಾಡ್ತಾರೆ. ಅದ್ರ ಜೊತೆಗೆ ಪ್ಯಾರಲಲಿ PR ಆಗಿರ್ಬೋದು, ಪ್ರಮೋಷನ್ಸ್ ಗಳಾಗ್ಲಿ, ಅವ್ರದೇ ಆದಂತ ಬೇರೆನೆ ಒಂದು ವೆಂಚರ್ ಇಟ್ಕೊಂಡಿದ್ದಾರೆ. ಸೊ ಇಂಡಸ್ಟ್ರಿ ಅಂತ ಬಂದಾಗ ಯು ಆಲ್ವೇಸ್ ವಾಂಟ್ ಟು ಹ್ಯಾವ್ ಸಮಥಿಂಗ್ ವೆರಿ ಪ್ಯಾರಲಲಿ ಟು. ಸೊ ಆಲ್ವೇಸ್ ಮೇಕ್ ಶ್ಯೂರ್ ಎನಿಬಡಿ ಹೂಸ್ ಇಂಟ್ರೆಸ್ಟೆಡ್, whoever wants to come to the industry, ಯಾವತ್ತೂ ಪ್ಯಾರಲಲಿ ಕೂಡ ಯಾವ್ದಾದ್ರು ಒಂದು ವಿಚಾರ ಜೊತೆಗೆ ಇಟ್ಕೊಳ್ಳಿ ಅನ್ನೋ ತರದಲ್ಲಿ. ಹೊಸದಾಗಿ ನಾನು ಕೂಡ ವೆಂಚರ್ಗಳನ್ನ ಶುರು ಮಾಡಿದೀನಿ. ಒಂದು ಅನಿಮೇಷನ್ ಕಂಪ್ನಿ ನಡೆಸ್ತಾ ಇದೀನಿ ಸಿನ್ಸ್ ಐ ಗ್ರಾಜುಯೇಟ್ ಇನ್ ಅನಿಮೇಷನ್, ಅದು ನಡೀತಾ ಇದೆ. ಜೊತೆಗೆ ಹಾಗೆ ಒಂದು ಫ್ಯಾಷನ್ ಬ್ರ್ಯಾಂಡ್ ಲಾಂಚ್ ಮಾಡಿದೀನಿ. ಐ ಸ್ಟಿಲ್ ರಿಮೆಂಬರ್ ನಾನು ಕಾಲೇಜ್ ಹೋಗ್ಬೇಕಾದ್ರೆ, ನಾನು ಸೇಂಟ್ ಅಲಾಸಿಸ್ ಕಾಲೇಜಲ್ಲಿ ಓದಿದ್ದು. ಸೊ ನಮ್ಮ ಕಾಲೇಜಲ್ಲಿ ಇಫ್ ಯೂನಿಫಾರ್ಮ್ ಇರ್ತಾ ಇರಲಿಲ್ಲ, ಎಲ್ಲರೂ ಕಲರ್ ಡ್ರೆಸ್ ಅಲ್ಲಿ ಬರೋರು. ಅಂಡ್ ಮೈ ಮದರ್ ವಾಸ್ ವೆರಿ ಡಿಸಿಪ್ಲಿನ್, ಐ ಮೀನ್ ಶಿ ಇಸ್ ಆಲ್ವೇಸ್ ಗಾಟ್ ಮಿ ಅಪ್ ಇನ್ ದಟ್ ಝೋನ್. ಇಷ್ಟು ಅಂತ ಬಟ್ಟೆ ತೆಗ್ದಿಟ್ಟಿರೋರು, ನೀನು ಓದಕ್ ಹೋಗೋದು ಕಾಲೇಜ್ಗೆ ಗ್ಲಾಮರಸ್ ಆಗಿ ಕಾಣಿಸ್ಕೊಳಕಲ್ಲ, ಓದಕ್ ಹೋಗೋದು ಅನ್ನೋ ತರದಲ್ಲಿ. ಬಟ್ ಐ ಶುಡ್ ಗೆಟ್ ಬುಲಿಡ್ ಇನ್ ಕಾಲೇಜ್. ಇವತ್ತು ನಾನು ಹಾಕಿರೋ, ಐ ಮೀನ್ ನಾನು ಕ್ಯೂರೇಟ್ ಮಾಡೋ ಬಟ್ಟೆಗಳು ಅಂದ್ರೆ ಇವತ್ತು ನನ್ನ ದುಡ್ಡಲ್ಲಿ ನಾನೇ ಬಟ್ಟೆ ಹಾಕೋತಾ ಇದ್ದೀನಿ, ಅಂದ್ರೆ ನನ್ನ ಬಟ್ಟೆ ನಾನೇ ಪ್ರೊಡಕ್ಷನ್ ಮಾಡ್ತಾ ಇದ್ದೀನಿ. ಸೊ ಆ ಸ್ಥಿತಿಗೆ, ಆ ಪರಿಸ್ಥಿತಿಗೆ, ಐ ಮೀನ್ ಆ ಒಂದು ಹಂತಕ್ಕೆ ನಾನು ಬಂದಿದ್ದೀನಿ ಅಂತ ಹೇಳಿದ್ರೆ, ಇಟ್ಸ್ ಜಸ್ಟ್ ನಾಟ್, how do I put it? It's not the destiny or the luck altogether. It's the hard work and the mindset also. And ಎಷ್ಟೋ ಜನ MBA ಸ್ಟೂಡೆಂಟ್ಸ್ ಇದ್ದೀರಾ, ಆಂಟರ್ಪ್ರಿನರ್ ಆಗಬೇಕು ಅಂತ ಇದ್ದೀರಾ. ಸೊ ಈಗ ಐ ಥಿಂಕ್ ಇಟ್ಸ್ ದ ಬೆಸ್ಟ್ ಟೈಮ್ ಟು ಇನ್ವೆಸ್ಟ್ ಇನ್ ಸ್ಟಾಕ್ ಮಾರ್ಕೆಟ್, ಇನ್ ಗೋಲ್ಡ್. ಐ ಥಿಂಕ್ ಗೋಲ್ಡ್ ಇಸ್ ಟು ಎಕ್ಸ್ಪೆನ್ಸಿವ್ ನಾವ್. ಐ ಥಿಂಕ್ ಡೌನ್ ದಿ ಲೈನ್ ಕಾಪರ್ಗೂ ಕೂಡ ಒಳ್ಳೆ ಬೆಲೆ ಬಂದಿದೆ. ಇನ್ವೆಸ್ಟ್ಮೆಂಟ್ ಬಗ್ಗೆ ಯೋಚನೆ ಮಾಡಿ, ಸೇವಿಂಗ್ಸ್ ಮಾಡಿ, ಅಂಡ್ ಆಲ್ವೇಸ್ ಮೇಕ್ ಶ್ಯೂರ್ ದಟ್ ನಿಮ್ ಇನ್ವೆಸ್ಟ್ಮೆಂಟ್ ಪ್ಲಾನ್ಸ್ ಎಲ್ಲ ಕರೆಕ್ಟ್ ಆಗಿರ್ಲಿ ಅಂತ. ಇದು ಎಷ್ಟು ಜನರಿಗೆ ರೀಚ್ ಆಗ್ತಿದೆ ಅಂತ ನನಗೆ ಗೊತ್ತಿಲ್ಲ, ಇಲ್ಲಿರೋ ಆಡಿಯನ್ಸ್ ಗಳಿಗೆ ರೀಚ್ ಆಗುತ್ತೋ ಇಲ್ವೋ, ಬಟ್ ಮೀಡಿಯಾ ಇದೆ. ಐ ಆಮ್ ಶ್ಯೂರ್ ವಿಡಿಯೋ ನೋಡ್ತಿರೋರು ಎಲ್ರಿಗೂ ಕೂಡ ರಿಲೇಟ್ ಆಗುತ್ತೆ ಅಂತ ಅನ್ಕೊಂತೀನಿ. ಅಂಡ್ ವೃಷಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟಿಂಗ್ ಮೀ ಫಾರ್ ದ ಇವೆಂಟ್. ಅಂಡ್ ಎಲ್ರಿಗೂ ಆಲ್ ದ ಬೆಸ್ಟ್ ಹೇಳಕ್ ಇಷ್ಟಪಡ್ತೀನಿ. ಸರ್ ಇದ್ದೀರಾ, ನಿಮ್ದು ನೆಕ್ಸ್ಟ್ ಸಿನಿಮಾಗಳು ರಿಲೀಸ್ ಆಗುತ್ತೆ. ಆಸ್ ಅ ಪ್ರೊಡ್ಯೂಸರ್, ಆ ದೇವ್ರು ನಿಮ್ ಕೈ ಹಿಡಿಲಿ. ನೀವು ಯಾವ ಸಿನಿಮಾ ಪ್ರೊಡ್ಯೂಸ್ ಮಾಡ್ತಿದ್ದೀರಾ, ಯಾಕಂದ್ರೆ ಪ್ರೊಡ್ಯೂಸರ್ಸ್ ಗಳು ಬೆಳೆಯೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅನ್ನದಾತರು ಅಂತ ಸುಮ್ನೆ ಕರೆದಿಲ್ಲ, ವಿಚ್ ಇಸ್ ವೆರಿ ಟ್ರೂ. ಇವತ್ತು ನಾವು ಇಂಡಸ್ಟ್ರಿನಲ್ಲಿ ಏನೇ ಬೆಳೀತಾ ಇದ್ರು ಅಂತ ಹೇಳಿದ್ರು ಕೂಡ ಅದಕ್ಕೆ ಪ್ರೊಡ್ಯೂಸರ್ಸ್ ಗಳು ಒನ್ ಆಫ್ ದ ಮೇನ್ ರೀಸನ್ಸ್. ಅಂಡ್ ಇನ್ನೊಂದು ನಾನು ಇವತ್ತು ಒಂದು ಚಿಕ್ಕದಾಗಿ ಹೇಳಕ್ ಇಷ್ಟಪಡ್ತೀನಿ. ಸಿ, ಮನಿ ಅನ್ನೋದು ಒಂದು ಎನರ್ಜಿ, ಅದ್ರ ಜೊತೆಗೆ ಕ್ರಿಯೇಟಿವಿಟಿ ಅನ್ನೋದು ಕೂಡ ಒಂದು ಎನರ್ಜಿ. ಅಂದ್ರೆ ಯಾರಾದ್ರೂ ಒಂದು ಸಿನಿಮಾಗೆ ದುಡ್ಡು ಹಾಕ್ತಿದ್ದೀರಾ ಅಂತ ಹೇಳಿದ್ರೆ, ಇನ್ನೊಬ್ರು ಯಾರೋ ಕ್ರಿಯೇಟಿವ್ ಎನರ್ಜಿ ಹಾಕ್ತಾ ಇದ್ದೀರಾ ಅಂತ ಹೇಳಿದ್ರೆ, ಅದೆರಡೂ ಕೂಡ ಈಕ್ವಲ್. ಅಂದ್ರೆ ಹ್ಯೂಮನ್ ಪರ್ಸ್ಪೆಕ್ಟಿವ್ ಅಲ್ಲಿ ನಾವು ದುಡ್ಡನ್ನ ನಾವು ಜಾಸ್ತಿ ಒಂದು ತಕ್ಕಡಿ ಜಾಸ್ತಿ ನೋಡ್ತೀವಿ, ಕ್ರಿಯೇಟಿವಿಟಿನ ನಾವು ಅದ್ ಹೆಂಗೋ ಫ್ರೀ ಆಗಿ ಬರ್ತಿದೆ ಅನ್ನೋ ತರದಲ್ಲಿ ಯೋಚನೆ ಮಾಡ್ತೀವಿ. ಬಟ್ ಟೈಮ್ ಇಸ್ ಆಲ್ಸೋ ಮನಿ ಅನ್ನೋ ತರದಲ್ಲಿ ಒಂದು ಪ್ರೊಡ್ಯೂಸರ್ಸ್ ಗಳು ಕೂಡ ರಿಜಿಸ್ಟರ್ ಮಾಡ್ಕೊಂಡ್ರೆ. ಸೊ ಐ ಥಿಂಕ್ ಇಟ್ ಹ್ಯಾಸ್ ಟು ಬಿ ಅ ಬ್ಯಾಲೆನ್ಸ್, ಕ್ರಿಯೇಟಿವಿಟಿ ಅಂಡ್ ಮನಿ ಎರಡೂ ಕೂಡ ಪೋರಿನ್ ಆಗೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಾಂದ್ರೆ ನೀವು ಎಷ್ಟೇ ದುಡ್ಡು ಹಾಕಿ ಕಾಂಟೆಂಟ್ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ನೀವು ಹಾಕಿರೋ ದುಡ್ಡು ವಾಪಸ್ ಬರೋದಿಲ್ಲ. ಸೊ ಎರಡು ಮ್ಯೂಚುವಲ್ ಆಗಿರ್ಬೇಕು ಅನ್ನೋ ತರದಲ್ಲಿ ಹೇಳಕ್ ಇಷ್ಟಪಡ್ತೀನಿ ನಾನು. ಸೊ ಐ ಥಿಂಕ್ ವೈಸ್ಲಿ ಎಲ್ಲಾ ಪ್ರೊಡ್ಯೂಸರ್ಸ್ ಗಳು ಕೂಡ ದುಡ್ಡು ಹಾಕೋ ಮುಂಚೆ ಯಾವ ಪ್ರಾಜೆಕ್ಟ್ ದುಡ್ಡು ಹಾಕ್ತಿದ್ದೀರಾ ಅಂತ ನೋಡ್ ಹಾಕಿ. ಅಂಡ್ ಕ್ರಿಯೇಟಿವ್ ಎನರ್ಜಿ ಕೂಡ ಕೊಡೋರು ಕೂಡ ಅವರಿಗೂ ಅದೇ ಹೇಳಕ್ ಇಷ್ಟಪಡ್ತೀನಿ. ನೀವ್ ಯಾರಿಗೆ ಯಾರು ದುಡ್ಡು ಹಾಕ್ತಿದ್ದೀರಾ ಅದಕ್ಕೆ ರೆಸ್ಪೆಕ್ಟ್ ಮಾಡಿ. ಯು ಶುಡ್ ರೆಸ್ಪೆಕ್ಟ್ ದೇರ್ ಮನಿ, ಯು ಶುಡ್ ರೆಸ್ಪೆಕ್ಟ್ ದ ಟ್ಯಾಲೆಂಟ್ ಅಂಡ್ ಆಲ್ಸೋ ದ ಕ್ರಿಯೇಟಿವ್ ಎನರ್ಜಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟಿಂಗ್ ಮೀ. ಯಾಕಂದ್ರೆ ನಾನು
ತುಂಬಾ ರೇರ್ ಆಗಿ ನಾನು ಪಬ್ಲಿಕ್ ಅಪಿಯರೆನ್ಸ್ ಮಾಡಿದ್ರೆ ಐ ವಾಂಟ್ ಟು ಮೇಕ್ ಅ ಡಿಫರೆನ್ಸ್. ಬಂದಿದ್ದಕ್ಕೆ ಮಾತಾಡಬೇಕು, ಇಲ್ಲಾಂದ್ರೆ ನಾನು ಪಬ್ಲಿಕ್ ಅಪಿಯರೆನ್ಸ್ ಮಾಡೋದೇ ಇಲ್ಲ. ಓಕೆನಾ? ಎನಿವೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್. ನಮಸ್ಕಾರ. ಬಹಳ ಖುಷಿ ಆಯ್ತು ಸಾಂಗ್ ನೋಡಿ. ಅದಕ್ಕೆ ಮುಂಚೆ ಹಲವಾರು ಗರ್ಲ್ಸ್ ಇಲ್ಲಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡಿದ್ರು, ತುಂಬಾ ಚೆನ್ನಾಗಿದೆ. ಬಟ್ ಒಂದು ರಿಕ್ವೆಸ್ಟ್ ಗರ್ಲ್ಸ್ ಅಂಡ್ ಕಾಲೇಜ್ ಮ್ಯಾನೇಜ್ಮೆಂಟ್ಗೆ ನನ್ನ ಕಡೆಯಿಂದ ಕನ್ನಡಿಗನಾಗಿ, ಫಸ್ಟ್ 4 ಸಾಂಗ್ ನಾನು ಕೇಳಿದಾಗ ತೆಲುಗು, ತಮಿಳು, ಹಿಂದಿ ಮಿಕ್ಸ್ ಇತ್ತು. ಒಂದೇ ಒಂದು ಕನ್ನಡ ಸಾಂಗ್ ಪರ್ಫಾರ್ಮೆನ್ಸ್ ಇತ್ತು. ನಾವು ಕನ್ನಡಿಗರು ಕರ್ನಾಟಕದಲ್ಲಿ ಇದ್ದೀವಿ, ಕಾಲೇಜ್ ಇರೋದು ಅಷ್ಟೇ ಕರ್ನಾಟಕದಲ್ಲಿ. ದಯವಿಟ್ಟು ರೇಷಿಯೋ ಚೇಂಜ್ ಮಾಡ್ಕೊಳ್ಳಿ, ಕನ್ನಡ ಸಾಂಗ್ ಪರ್ಫಾರ್ಮೆನ್ಸ್ ಜಾಸ್ತಿ ಇರಲಿ, ಅದರ್ ಲ್ಯಾಂಗ್ವೇಜ್ ಅಮ್ಮ ಇರಲಿ ಅಂತ ಒಂದು ಅಂಬಲ್ ರಿಕ್ವೆಸ್ಟ್ ಅಷ್ಟೇ. ಅಂಡ್ ಥ್ಯಾಂಕ್ ಯು. ಅಂಡ್ ಸಾಂಗ್ ಬಗ್ಗೆ ಹೇಳ್ಬೇಕಂದ್ರೆ ನನ್ನ ಫೇವರೇಟ್ ಮ್ಯೂಸಿಕ್ ಡೈರೆಕ್ಟರ್ ಶ್ರೀಧರ್ ಸಂಭ್ರಮ್ ಸರ್, ಮುಸ್ಸಂಜೆ ಮಾತಾಗ್ಲಿ, ಅವ್ರದ್ದು ಎಲ್ಲ ಆಲ್ಬಮ್ ಅವ್ರದೇ ಆದಂತ ಸ್ಟೈಲ್ ಇರುತ್ತೆ, ಸೂಪರ್. ಹಾಗೆ ಇಲ್ಲಿ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಉಷಾ ಪಾಟೀಲ್ ಅವರು ಅಂಡ್ ಕಿರಣ್ ಅವ್ರ ಶ್ರಮ ನಾನು ಸಾಕಷ್ಟು ವರ್ಷಗಳಿಂದ ನೋಡ್ತಾ ಇದ್ದೀನಿ. ನಾನ್ ಸ್ಟಾರ್ ಆಗಿ ನಿಲ್ಬೇಕು ಅಂತ ಅವರಿಂದ ಉಷಾ ಅವರು ಇದ್ದಾರೆ, ನಿರ್ಮಾಪಕರು ಇದ್ದಾರೆ. ಸರ್ ಒಂದು ಹೇಳ್ತೀನಿ, ಡಿ ಬಾಸ್ ಅವ್ರು ಬಂದಿದ್ದು 0 ಇಂದಾನೆ, ಧ್ರುವ ಸರ್ಜಾ ಅವ್ರು ಬಂದಿದ್ದು 0 ಇಂದಾನೆ, ಸುದೀಪ್ ಅವ್ರು ಬಂದಿದ್ದು 0 ಇಂದಾನೆ, ಯಶ್ ಅವ್ರು ಬಂದಿದ್ದು 0 ಇಂದಾನೆ. ಸರ್ ನಿಮ್ದು ಇವತ್ತು ಸ್ಟಾರ್ಟ್ ಆಗ್ತಾ ಇದೆ, ಇವತ್ತಿಂದ ಅಂತ ಅನ್ಕೊಳ್ಳಿ, ನಿಮ್ ಲೈಫ್ ಚೇಂಜ್ ಆಗುತ್ತೆ ಲೈಫ್ ಸ್ಟೋರಿಯಿಂದಾನೆ. ಒಳ್ಳೇದಾಗ್ಲಿ ಸರ್. ಹಲವಾರು ನಿರ್ದೇಶಕರು ನಿಮ್ ಜೊತೆ ಕೆಲಸ ಮಾಡಿ, ನಾವು ವೇಟಿಂಗ್ ಅಲ್ಲಿ ಇರ್ತೀವಿ, ನಾವು ನಿಮ್ ಜೊತೆ ಕೆಲಸ ಮಾಡ್ತೀವಿ. ಹಾಗೆ ನಿರ್ಮಾಪಕರು, ಅನ್ನದಾತರು, ಎಷ್ಟೋ ನಿಮ್ಗೆ ಇವತ್ತು ನಾವು ಕೂತೀವಿ ನೆರಳಲ್ಲಿ ಅಂತ ಹೇಳಿದ್ರೆ ಆ ಪೆಂಡಲ್ ಹಾಕಿರೋದು ಅವ್ರೇನೆ. ನಿರ್ಮಾಪಕರ ಅಂದ್ಮೇಲೆ ಪ್ರತಿಯೊಬ್ಬರು ನಾವು ತಗೊಳ್ಳೋ ಮೊಬೈಲ್ ಆಗ್ಬೋದು, ಡೈರೆಕ್ಟರ್ ಆಗ್ಬೋದು, ನಮ್ಮ ಲೈಫ್ ಸ್ಟೈಲ್ ಆಗ್ಬೋದು, ಪ್ರೊಡಕ್ಷನ್ ಆಗ್ಬೋದು, ಮಗು ತರ ನೋಡ್ಕೋತಾರ ನಿರ್ಮಾಪಕರು. ಅವ್ರು ಗೆಲ್ಲಬೇಕು, ಅವ್ರ ಗೆದ್ರನೆ ಎಲ್ಲ. ಸೊ ಒಬ್ರು ಒಳ್ಳೇದಾಗ್ಬೇಕು. ಇನ್ನು ಕಾಂತ ಅವರು ನನ್ನ ನಿರ್ದೇಶಕರ ಮೇಲೆ ಅವ್ರ ಕಷ್ಟ ನಮ್ಗೆ ಗೊತ್ತಾಗ್ತಿರುತ್ತೆ. ಬಟ್ ತುಂಬಾನೇ ಒಂದು ಪ್ಯಾಷನೇಟ್ ಆದಂತ ಒಂದು ಕೊರಿಯೋಗ್ರಫಿ ಇದೆ ಸರ್. ನಿಮ್ಮ ಒಂದು ಐಡಿಯಾಸ್ ಚೆನ್ನಾಗಿದೆ. ಓವರ್ ಆಲ್ ಈ ಸಿನಿಮಾ ಬಂದಾಗ ದಯವಿಟ್ಟು ಈ ಸಾಂಗ್ ನೋಡ್ಕೊಂಡು ಹೋಗೋದಲ್ಲ, ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ, ದೊಡ್ಡ ಮಟ್ಟ ಗೆಲ್ಸಿ. ಇತ್ತೀಚೆಗೆ ನಮ್ಮ ಡಿ ಬಾಸ್ ಅವರ ಡೆವಿಲ್ ಸಿನಿಮಾ ಗೆಲ್ತು, ಸೂಪರ್ ಸಿನಿಮಾ ಗೆಲ್ತು, ಹಾಗೆ ರಕಾಸ್ ಬೋರದವ್ರು ದೆನ್ ಕಲ್ಟ್ ಸಿನಿಮಾ ಗೆದ್ದಿದೆ, ಲ್ಯಾಂಡ್ ಸಿನಿಮಾ ಗೆದ್ದಿದೆ. ಎಲ್ಲ ಗೆದ್ದಿರೋ ಸಿನಿಮಾಗೆ ಲೈಫ್ ಟು ಸಿನಿಮಾ ಸೇರ್ಕೊಳ್ಳಿ, ದೊಡ್ಡ ಮಟ್ಟಕ್ಕೆ ಇಟ್ಟಾಗ್ಲಿ ಅಂತ ಕೇಳ್ಕೊತಾ ಥ್ಯಾಂಕ್ ಯು ಸೋ ಮಚ್. ನಾನು ಕರ್ಸಿದ್ಕೆ ಋಷಿ ಅವರೇ, ಥ್ಯಾಂಕ್ ಯು ಸೋ ಮಚ್. ತನಕ್ಕೆ ಹೇಳುವಂತ ಮಾತುಗಳು ಬಂದ್ರೆ ಅದು ಡೈರೆಕ್ಟರ್ಸ್ ಮೂಲಕ ಮಾತ್ರ. ಸೊ ಐ ಆಮ್ ವೆರಿ ಹ್ಯಾಪಿ. ಯಾಕಂದ್ರೆ ಇವತ್ತು ಕಾಲೇಜ್ಗೆ ಎಂಟರ್ ಆಗ್ಬೇಕಾದ್ರೆ ತುಂಬಾ ಬೇಜಾರಾಯ್ತು. ಕಾಲೇಜ್ ಲೈಫ್ ನಿಜವಾಗ್ಲೂ ಒಂದೇ ಸತಿ ಸಿಗೋದು, ಖಂಡಿತವಾಗ್ಲೂ ಎಂಜಾಯ್ ಮಾಡ್ಕೊಳ್ಳಿ. ಯಾಕಂದ್ರೆ 3 ವರ್ಷದಿಂದ ನಾನು MBA ಮಾಡಿ ಎಲ್ಲೋ ಅಬ್ರಾಡ್ಗೆ ಹೋಗಿ ಸೆಟ್ಲ್ ಆಗ್ಬೇಕು ಅಂತ ಇದ್ದು ಹುಡುಗಿ, ಇವತ್ತು ಇಲ್ಲಿ ಬಂದು ನಿಂತಿದ್ದೀನಿ ಅಂದ್ರೆ ಒಂದು ಪ್ಯಾಷನ್ ಆಗ್ಲಿ, ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ ಲೈಫಲ್ಲಿ. ಸೊ ತುಂಬಾ ಖುಷಿ ಆಗತ್ತೆ ಆಕ್ಚುಲಿ. ಅಂಡ್ ಸುದೀಪ್ ಸರ್ ಬಗ್ಗೆ ಹೇಳಲೇಬೇಕು, 1-2 ಮಾತು. ಏನೇನು ಹೇಳ್ಬೇಡ. ಇಲ್ಲ ತುಂಬಾ ಚೆನ್ನಾಗಿ ಹೇಳ್ತೀನಿ. ಯಾಕಂದ್ರೆ ಟಗರು ಮೂವಿ ನೋಡ್ಬೇಕಾದ್ರೆ ನಾನು ಇನ್ನು ಕಾಲೇಜಲ್ಲಿ ಇದ್ದೆ. ಸೊ ಅವ್ರ ಜೊತೆ ಇವತ್ತು ಅವ್ರ ಜೊತೆ ನಾನು ಅವಾಗ ಸೆಕೆಂಡ್ PUC ಎಕ್ಸಾಮ್ ಬರೆದು ಬಂದ್ ಮಾಡಿದ್ದು, ಆ ಸೆಕೆಂಡ್ PU ಓದ್ತಾ ಇದ್ದೆ ನಾನು. ಅವ್ರ ಜೊತೆ ಒಂದ್ ಸ್ಟೇಜ್ ಅಲ್ಲಿ ನಿಂತ್ಕೊಂತಾ ಇದ್ದೀನಿ ಅಂತ ಹೇಳಿದ್ರೆ ತುಂಬಾ ಪ್ರೌಡ್ ಫೀಲ್ ಆಗತ್ತೆ. ಯಾಕಂದ್ರೆ ಅವರಿಂದ ತುಂಬಾನೇ ಕಲಿಯೋದಿದೆ. ಪ್ರತಿಯೊಂದು ಆಕ್ಟರ್ಸ್ ಗಳಾಗ್ಲಿ, ಫ್ರೆಶರ್ಸ್ ಎಸ್ಪೆಷಲಿ ನೋಡಿ ಹೆಂಗ್ ಡವ್ ಮಾಡ್ತಾರೆ. ಬಿಗ್ ಬಾಸ್ ಅಲ್ಲಿ ನನ್ನ ಜೊತೆ 50 ದಿನ 30 ದಿನ ಜೊತೆಲೆ ಕೆಲಸ ಮಾಡಿದ್ದಾರೆ. ಅದ್ಯಾವ್ದೋ ಕೈ ಹಿಡ್ಕೊಂಡ್ಬಿಟ್ಟು ಮನೇಲೆಲ್ಲ ರೋದನೆ ಆಗಷ್ಟು ಅವಳಿ ಕೊಡ್ಸವ್ರೆ. ಫಸ್ಟ್ ಟೈಮ್ ಸ್ಟೇಜ್ ಮೇಲೆ ನಿಂತೆ ಅಂತಾರೆ. ಬಿಗ್ ಬಾಸ್ ಬೇರೆ, ನಮ್ ಸಿನಿಮಾ ಬೇರೆ ನೀವ್ ಹೇಳ್ದಾಗೆ. ಯಾಕಂದ್ರೆ ಸುದಿ ಅಂತ ಅಂದ್ರೆ ಕಾಕ್ರೋಚ್ ಅಂತಾನೆ ನೇಮು. ಯಾಕಂದ್ರೆ ಅದು ನಿಮ್ ಸಿನಿಮಾದಿಂದ ಕೊಟ್ಟಿರೋ ಹೆಸರು. ಬಿಗ್ ಬಾಸ್ ಅನ್ನೋದು ಬಿಗ್ ಬಾಸ್ ಬೇರೆ. ಅದು ನಾವ್ ಯಾವತ್ತು ನಮ್ಮ ಹೆಸರನ್ನ ಒಂದ್ ಸಿನಿಮಾ ಪಾತ್ರಗಳ ಮೂಲಕ ನಾವ್ ಹೆಸರನ್ನ ಗಳಿಸ್ಕೋಬೇಕು. ಅದೇ ಒಂದ್ ಆರ್ಟಿಸ್ಟ್ಗೆ ಆಗಿ ಹಾರ್ಟ್ ಗೆದ್ಬಿಟ್ರಿ. ಅಂಡ್ ಯು ಆರ್ ವೆರಿ ಲಕ್ಕಿ. ಡೆಬ್ಯೂಟ್ ಆಗಿ ಇಷ್ಟು ಚೆನ್ನಾಗಿ ಲಾಂಚ್ ಆಗ್ತಾ ಇದ್ದೀರಾ. ಬಿಕಾಸ್ ನನ್ನ ಸಿನಿಮಾ ಕ್ರೇಜಿ ಕೀರ್ತಿ ಡೆಬ್ಯೂಟ್ ಆದಾಗ ಇವತ್ತಿಗೂ ಹೆಮ್ಮೆಯಲ್ಲಿ ಹೇಳ್ಕೊಂತೀನಿ, ನನ್ನ ಸೈಮಾ ನಾಮಿನೇಟ್ ಆಗಿತ್ತು, ನನ್ನ ಮೊದಲನೇ ಸಿನಿಮಾ ಅಂತ ಹೇಳಿ. ಸೊ ಯು ಆರ್ ವೆರಿ ಲಕ್ಕಿ. ಆಲ್ ದ ಬೆಸ್ಟ್. ತುಂಬಾ ಚೆನ್ನಾಗಿ ಮಾಡಿ. ಅಂಡ್ ಸಾಂಗ್ ತುಂಬಾ ಚೆನ್ನಾಗಿದೆ. ಎಲ್ಲ ಬ್ರೇಕಪ್ಸ್, ಈಗಿನ ಜೆನ್ಸಿ ಕಿಡ್ಸ್ಗೆ ಏನಿಲ್ಲ, ಯಾವ ಬ್ರೇಕಪ್ ಇಲ್ಲ, ಏನಿಲ್ಲ. ಕರೆಕ್ಟ್ ಅಲ್ವಾ? ಸೊ ಹೋಗಿ ಸಿನಿಮಾ ನೋಡಿ. ಖಂಡಿತವಾಗ್ಲೂ 14th ಇದಾಗ್ತಾರೆ, ರಿಲೀಸ್ ಆಗ್ತಾರೆ. ಖಂಡಿತವಾಗ್ಲೂ ಹೋಗಿ ನೋಡ್ಬೇಕು. ಇಲ್ಲ ಓಕೆ, ಸಾರಿ ಕನ್ಫ್ಯೂಸ್ ಆಯ್ತು. ಬಟ್ ಸಿನಿಮಾನ ನೀವ್ ನೋಡಿ ಬೆಳೆಸಿದ್ರೇನೆ ಕೂಡ. ನೀವ್ ಹೇಳ್ಬಿಡಿ, ಡೈರೆಕ್ಟರ್ಸ್ ಪ್ರೊಡ್ಯೂಸರ್ಸ್ ಇಲ್ಲೇ ಇದಾರೆ, ನನ್ಗೆ ಈ ತರ ಸ್ಟೋರಿ ಬೇಕು, ನಮ್ಗೆ ಈ ತರ ಬೇಕು, ಅವಾಗ ನಾವ್ ಬರ್ತೀವಿ ಅಂತ ಹೇಳಿ. ಯಾಕಂದ್ರೆ ನೀವು ಬಂದು ಚಪ್ಪಾಳೆ ಹೊಡೆದ್ರೆ ಕೂಡ ನಮ್ಮ ಸಿನಿಮಾ ಬೆಳೆಯೋದು. ಸೊ ಥ್ಯಾಂಕ್ ಯು ಸೋ ಮಚ್. ಐ ಆಮ್ ವೆರಿ ಹ್ಯಾಪಿ. ಎಲ್ರಿಗೂ ನಮಸ್ಕಾರ. ನನಗೆ ಬೇಕಿತ್ತ ನಾನೇ ಬೇಕಿತ್ತ ಸಾಂಗ್ ಈಗ ರಿಲೀಸ್ ಆಗಿದೆ. ನಮ್ಮ ಶ್ರೀಧರ್ ಸರ್ ಒಳ್ಳೆ ಮ್ಯೂಸಿಕ್ ಮಾಡಿದ್ದಾರೆ.
ನಿಮ್ಗೆಲ್ಲ ಇಷ್ಟ ಆಯ್ತಾ? ಈ ಸಕ್ಸಸ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? ಸಕ್ಸಸ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? ಎಲ್ಲ ಹೆಚ್ಚಿನ ಜನಸಂಖ್ಯೆಯಲ್ಲಿ ನೀವು ಶೇರ್ ಮಾಡ್ಬೇಕು. ದಯಮಾಡಿ ನೀವು ಕನ್ನಡ ಸಿನಿಮಾಗಳನ್ನ ನೋಡ್ಬೇಕು. ಏನಕ್ಕೆ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ದೊಡ್ಡ ಸ್ಟಾರ್ದು ಸಿನಿಮಾ ಬಂದ್ರೇನೆ ನೋಡೋದು ಅಂತ ಹೇಳ್ಬಿಟ್ಟು ಜನ ಈಗ ಇದಾಗಿದ್ದಾರೆ. ಅದೇ ನೀವು ಮಲಯಾಳಿಯಲ್ಲಾಗ್ಲಿ ಮತ್ತೆ ತೆಲುಗಲ್ಲಾಗ್ಲಿ ಎಲ್ಲಾ ಸಿನಿಮಾನು ನೋಡ್ತಾರೆ. ನಮ್ಮ ಹೊಸ ಹೀರೋಗಳ್ದು ಏನಾದ್ರು ಬಂತು ಅಂದ್ರೆ ಚೆನ್ನಾಗೆ ಕಂಟೆಂಟ್ ಇರುತ್ತೆ, ಜನ ಹೋಗಿ ನೋಡಲ್ಲ. ಹಂಗಾಗ್ಬಿಟ್ಟು ಚೆನ್ನಾಗಿರೋ ಸಿನಿಮಾಗಳು ಅಲ್ಲಲ್ಲೇ ಹೋಗ್ತಾ ಇದೆ. ನೀವು ದಯಮಾಡಿ ನಮ್ಮ ಎಲ್ಲ ಕರ್ನಾಟಕ ಆಡಿಯನ್ಸ್ ನಮ್ಮ ಕನ್ನಡ ಸಿನಿಮಾಗಳು ನೋಡ್ಬೇಕು ಅಂತ ಹೇಳ್ಬಿಟ್ಟು ನಾನು ಹೇಳಕ್ ಇಚ್ಛೆ ಪಡ್ತೀನಿ. ಮೇಡಮ್ ಅವರು ಒಂದು ಮಾತು ಹೇಳ್ತಾ ಇದ್ರು ಪ್ರೊಡ್ಯೂಸರ್ಗಳ ಬಗ್ಗೆ. ಪ್ರೊಡ್ಯೂಸರ್ಗಳು ನಾವು ಸಿನಿಮಾ ಮೇಲೆ ಹೂಡಿಕೆ ಮಾಡೋದಕ್ಕೆ ರೆಡಿ ಇದೀವಿ, ಆದ್ರೆ ಆರ್ಟಿಸ್ಟು ಅಷ್ಟೇ ಬೆಲೆ ಕೊಡ್ಬೇಕು. ಈಗ ಏನಾಗ್ಬಿಟ್ಟಿದೆ, ಆರ್ಟಿಸ್ಟ್ಗಳು ಕೆಲವೊಬ್ರು, ಎಲ್ರು ಅಂತಲ್ಲ, ಕೆಲವ್ರು ಏನಾಗೋಗಿದೆ ಅಂದ್ರೆ ಇದನ್ನ ತಗೊಂತಾ ಇಲ್ಲ. ಆ ಪ್ರೊಡ್ಯೂಸರ್ ಬೆಲೆ ಏನು, ಆ ದುಡ್ಡನ್ ಬೆಲೆ ಏನು, ಅದನ್ನ ಆರ್ಟಿಸ್ಟ್ ಕೆಲವರು ಅವ್ರು ಹೇಳ್ದಂಗೆ ತಗೊಂತಾ ಇಲ್ಲ. ಅದನ್ನ ಮುಂದಿನ ದಿವಸಗಳಲ್ಲಿ ಒಳ್ಳೆ ಬೆಲೆ ಕೊಡೋದಾದ್ರೆ ಪ್ರೊಡ್ಯೂಸರ್ಸ್ ಯಾರು ಬೇಕಾದ್ರೂ ಬರ್ತಾರೆ. ಯಾಕಂದ್ರೆ ಅಣ್ಣ ಅವರು ಹೇಳ್ತಾ ಇದ್ರು ಪ್ರೊಡ್ಯೂಸರ್ಸ್ ಅನ್ನದಾತರು ಅಂತ ಹೇಳ್ಬಿಟ್ಟು. ಆ ಅನ್ನದಾತರಿಗೆ ಎಷ್ಟು ಬೆಲೆ ಕೊಟ್ರೆ ಅಷ್ಟು ಒಳ್ಳೇದು ಅಂತ ಹೇಳ್ಬಿಟ್ಟು ಈ ಮೂಲಕ ನಾನು ಹೇಳಕ್ ಇಚ್ಛೆ ಪಡ್ತೀನಿ. ನಮ್ಮ ಹೀರೋ ಸಾಹೇಬ್ರಿಗೆ ಮತ್ತೆ ಈ ಸಿನಿಮಾಗೆ ಮತ್ತೆ ನಮ್ಮ ಪ್ರೊಡ್ಯೂಸರ್ಗೆ ಒಳ್ಳೇದಾಗ್ಲಿ. ಈ ಸಿನಿಮಾ ಗೆಲ್ಬೇಕು ಅಂತೇಳಿ ನಾನು ಹಾರೈಸ್ತೀನಿ. ನಮಸ್ಕಾರ. ನಿಮ್ಗೆ ಯಾವತ್ತು ಉಲ್ಟಾ ಹೇಳಿದೀನಿ ನಾನು, ಸಾರಿ. ಯಾವತ್ತು ಉಲ್ಟಾನೇ ಮಾತಾಡಿರೋದು ನಿಮ್ ಜೊತೆನೆ, ಬೇರೆಯವ್ರ ಹತ್ರ ಅಲ್ಲ. ಇವತ್ತೇ ಫಸ್ಟ್ ಟೈಮ್ ಓಪನ್ ಆಗಿ, ಬಟ್ ಫಸ್ಟ್ ಟೈಮ್ ಐ ಲವ್ಡ್ ಇಟ್. ಇನ್ನೊಂದೇನಂದ್ರೆ, ಇವಾಗ ಪ್ರೇಮ್ ಸರ್ ಡೈರೆಕ್ಷನ್ ನೋಡಿರ್ತೀವಿ ಪಿಕ್ಚರ್ಗಳು. ಯಾವ್ದೇ ಹಾರ್ಡ್ ಪ್ಯಾಥೋ ಸಾಂಗ್ ಬಂದ್ರೆ ಒಂದ್ ಲೆವೆಲ್ ಬೇರೆ ಲೆವೆಲ್ ಕಿತ್ಕೊಂಡು ಹೋಗಿರುತ್ತೆ. ಮೋಸ್ಟ್ಲಿ ಪ್ರೇಮ್ ಸರ್ ಇಷ್ಟಪಟ್ಟಿದ್ ಹಾಡಿದಾರೆ ಅಂದ್ರೆ ನನ್ಗೆ ಅದೇ ಫೀಲ್ ಬರ್ತಾ ಇದೆ. ಮೋಸ್ಟ್ಲಿ ಅವ್ರ ಪಿಕ್ಚರ್ ಅಲ್ಲಿ ಬರ್ತಾ ಇರುತ್ತಲ್ಲ, ಇವಾಗ ಜೋಗಿಯಿಂದ ತಗೊಳ್ಳಿ, ಯಾವ್ದೇ ತಗೊಳ್ಳಿ, ಒಂದ್ ಪ್ಯಾಥೋ ಸಾಂಗ್ ಇರುತ್ತೆ. ಸೊ ಅದೊಂದು ಬೇರೆ ಲೆವೆಲ್ ಹೊಟ್ಟೋಗಿರುತ್ತೆ. ಸ್ಲೋ ಆಗಿ ಪಿಕ್ಚರ್ ಬಂದ್ಮೇಲೂ ಹೋಗ್ತಾ ಇರುತ್ತೆ. ಇವತ್ತಿಗೂ ಜ್ಞಾಪಕ ಇಟ್ಕೊಂತಾರೆ ಜನರು. ನನ್ ಫೀಲ್ ಅದಿದೆ ಇದ್ರ ಬಗ್ಗೆ. ಮೋರ್ ದೆನ್ ಐ ಸ್ಪೀಕ್. ಜನರು ಅಷ್ಟೇ ಏನಂದ್ರೆ ಅವ್ರು ಜಾಸ್ತಿ ರೀಚ್ ಮಾಡ್ಬೇಕು, ಬರೀ ಸಾಂಗ್ ಅಂತಲ್ಲ. ಇನ್ಫ್ಯಾಕ್ಟ್ ಇವಂದು ಮೂವಿ ಪಾಯಿಂಟ್ ಅಲ್ಲಿ ನೀವೊಂದ್ 10 ಜನ ಥಿಯೇಟರ್ಗೆ ಹೋಗೋ ಬರ್ದ್ರೇನೆ ನೆಕ್ಸ್ಟ್ ಅವರು ಗೊತ್ತಾಗೋದು ಜನಕ್ಕೆ. ಸೊ ಮೋರ್ ದೆನ್ ಇವತ್ತು ಜಾಸ್ತಿ ಮಾತನ್ನ ಕಿರಣ್ಗೆ ಅಪ್ರಿಶಿಯೇಟ್ ಮಾಡ್ಬೇಕು. ಯಾಕಂದ್ರೆ ಪ್ರೊಡ್ಯೂಸರ್ ಪಾಯಿಂಟ್ ಅಲ್ಲ, ಆಸ್ ಐ ನೋ ಹಿಮ್. ಪ್ಲೀಸ್ ಜಾಯಿನ್ ಕಿರಣ್, ಕಮ್. ಪ್ರೊಡ್ಯೂಸರ್ ಸರ್, ಐ ಹ್ಯಾವ್ ನಾಟ್ ಮೆಟ್ ಯು, ಪ್ಲೀಸ್ ಕಮ್. ಶ್ರೀಧರ್ ಅವರೇ ಬನ್ನಿ. ನೀವೇನಕ್ಕೆ ಸಪ್ರೇಟ್ ಆಗಿ ಕೂತ್ಕೊಂಡಿರ್ತೀರಾ? ಗೆಸ್ಟ್ಗಳನ್ನ ನಿಲ್ಸ್ಬಿಟ್ಟು ನೀವು ಕೂತ್ಕೊಂಡ್ರೆ ಹೆಂಗೆ? ಸೊ ಕಿರಣ್, ಯಾಕ ಐ ವಾಂಟೆಡ್ ಹಿಮ್ ಹಿಯರ್ ಇಸ್ ಸುಮಾರು ಟೈಮ್ ಇಂದ ಮೇ ಬಿ ಕೋಆರ್ಡಿನೇಷನ್ ಮೇ ಬಿ ಆನ್ 6 months or 8 months ಇಂದ ನೋಡ್ತಾ ಇದ್ದೆ. ಚಿಕ್ಕ ವಿಷಯಕ್ಕೂ ತುಂಬಾ ಓಡಾಡ್ತಾ ಇದ್ದಾರೆ. ಯಾಕಂದ್ರೆ ನಾರ್ಮಲಿ ಹೀರೋ ಅಂದ್ರೆ ಹೇಳ್ತಾರೆ ಕೆಲಸ ಮಾಡ್ಬಿಟ್ಟು ಹೋಗುದು, ಬಟ್ ಮೋಸ್ಟ್ ಆಫ್ ದೆಮ್ ಡೂ ದ ಹಾರ್ಡ್ ವರ್ಕ್ ಅಂಡ್ ದ ಸರ್ಕಸ್. ಹಿಟ್ ಟು ಫ್ಲಾಪ್ ಅನ್ನೋದು ಸೆಕೆಂಡ್ರಿ. ಅವ್ರ ಸರ್ಕಸ್ ಫಾರ್ ಹಿಮ್ ತೋ ಏನಂದ್ರೆ ಇಟ್ಸ್ ಬೀಯಿಂಗ್ ಇಸ್ ಫಸ್ಟ್ ಅಲ್ವಾ, ಇಸ್ ಪುಟಿಂಗ್ ಇಸ್ ಆಲ್ ಹಾರ್ಟ್ ಔಟ್. ಸಿನಿಮಾಲಿ ಇಲ್ಲಿ ಏನೇನ್ ಕಾಣಿಸಿದೇವೆ, ಇದು ವಿಜುವಲ್ ಆಗಿರ್ಲಿ, ಜಸ್ಟ್ ದ ಸ್ಮಾಲ್ ಮೈನ್ಯೂಟ್ ಥಿಂಗ್ಸ್ ಆಲ್ಸೋ, he's been a full part of it to get it ready, sitting behind it every time, day and night ಕೂತ್ಕೊಂಡು ಸರ್ಕಸ್ ಮಾಡ್ತಾವ್ರೆ. ಶ್ರೀಧರ್ ಅವರೇ, ನಿಮ್ಗೂ ತುಂಬಾ ಟಾರ್ಚರ್ ಕೊಟ್ರು ಅಂತ ಕೇಳ್ಪಟ್ಟೆ, ನೀವು ಟಾರ್ಚರ್ ಕೊಟ್ರು ಅಂತ ಕೇಳ್ಪಟ್ಟೆ. ಇರಲ್ಲ ಸರ್, ನಾವ್ ತಲೆ ಕೆಟ್ಟೋಗುತ್ತೆ. ಅದು ಪ್ರೊಡ್ಯೂಸರ್ ಆಗಿದ್ರೆ ಎಷ್ಟು ಕೆಡುತ್ತೆ. ಹೀರೋ ಕೆಡ್ಸ್ಕೊಂಡು ಓಡಾಡ್ತಾ ಇದಾರೆ. ನಮ್ಗ್ ವಯಸ್ಸಾಗೋಗುತ್ತೆ ಸರ್, ಪಾಪ ಹೀರೋಸ್ ಟೈಮ್ ಕೊಡ್ತಾ. Okay, anyways, all the support, wishing the team all the best life today. But one request ಏನಂದ್ರೆ, ಪಿಕ್ಚರ್ ನೋಡ್ಬೇಕಂದ್ರೆ ಫಸ್ಟ್ ಥಿಯೇಟರ್ಗೆ ಹೋಗಿ ಪಿಕ್ಚರ್ ನೋಡ್ಬಿಟ್ಟು ಆಮೇಲೆ ಡಿಸೈಡ್ ಮಾಡಿ. ನೀವು ಡಿಸೈಡ್ ಮಾಡೋಕ್ಕೂ ಟೈಮ್ ಕೊಡಿದ್ರೆ ಆಚೆನೆ ಇದ್ ಬಿಟ್ರೆ ನೆಕ್ಸ್ಟ್ ವೀಕ್ ನೋಡ್ತೀನಿ ಅಂದ್ರೆ ಪಿಕ್ಚರ್ ಇರಲ್ಲ. ಹಂಗಾಗ್ಬಿಟ್ಟಿದೆ ನಮ್ಮ ಇಂಡಸ್ಟ್ರಿಯಲ್ಲಿ. ಸೊ ಪ್ಲೀಸ್ ಮೇಕ್ ಶೋರ್, ಐ ಶುಡ್ ಟೆಲ್ ಪ್ಲೀಸ್ ಮೀಡಿಯಾ ಟು ಸಪೋರ್ಟ್ ಅಂಡ್ ಅಟ್ಲೀಸ್ಟ್ ಸ್ವಲ್ಪ ಜನರ ಹತ್ರ ಹೋದ್ರೆ, ಹೊಸಬ್ರು ಅಂದ್ರೆ ಪೀಪಲ್ ವಿಲ್ ಥಿಂಕ್ ಟ್ವೈಸ್ ವೆನ್ ನ್ಯೂ ಕಮರ್ ಇಸ್ ಟ್ರೈಂಗ್ ಸಮಥಿಂಗ್. ಬಟ್ ಬಂದ್ರೆ ತಾನೇ ಸೆಕೆಂಡ್ ಗೊತ್ತಾಗೋದು, ಹೊಸ ಹೀರೋ ಬರ್ತಾವ್ರೆ, ಹೊಸ ಹೀರೋಯಿನ್ ಬರ್ತಾ ಇದ್ದಾಳೆ ಅಂತ. ಅವ್ರ ಡೈರೆಕ್ಟರ್ ಆಲ್ಸೋ ನೆಕ್ಸ್ಟ್ ಪಿಕ್ಚರ್ಗೆ ಅವ್ರಿಗೊಂದು ಇದಿರುತ್ತಲ್ಲ. ನೀವು ಥಿಯೇಟರ್ಗೆ ಬಂದ್ರೆ ಗೊತ್ತಾಗೋದು ಏನಿದೆ ಅಂತ. ಫಸ್ಟ್ ಡೇ ಡಿಸೈಡ್ ಮಾಡ್ಬಿಟ್ಟಿದ್ರೆ ವಿ ಕಾಂಟ್ ವೇಟ್ ಫಾರ್ 1 week ಅಂಡ್ ಆಲ್. ಇಟ್ಸ್ ಅ ಹಂಬಲ್ ರಿಕ್ವೆಸ್ಟ್. ಆಲ್ ದ ಬೆಸ್ಟ್ ಟು ದ ಟೀಮ್. ಪ್ಲೀಸ್ ಡೂ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಒಂದು ಚಿತ್ರ ಸಕ್ಸಸ್ ಹೇಗೆ ಅಂತಂದ್ರೆ, ನೀವೆಲ್ಲ ಒಂದು ಸಾಂಗ್ ನೋಡ್ತಾ ಇದ್ರೆ ಎಂಜಾಯ್ ಮಾಡ್ತಿರಲ್ಲ, ಖುಷಿನೇ ನಮ್ಗೆಲ್ಲ ಜೋಶ್. ಸೊ
ಈ ಒಂದು ಸಾಂಗು ಮತ್ತೆ ಸಿನಿಮಾ ಆಗ್ಬೇಕು ಅಂತಂದ್ರೆ ಮುಖ್ಯವಾಗಿ ಕಾರಣ ನಮ್ಮ ಶ್ರೀಧರ್ ಸರ್ ಇಂದ ಶುರುವಾಯಿತು. ಪ್ರದೀಪ್ ಸರ್ ಪರಿಚಯ ಆದ್ರು. ಅಫ್ಕೋರ್ಸ್ ಈ ಚಿತ್ರದ ಆಲ್ಬಮ್ ಇದೆಷ್ಟು ಜಲಕಾಶಲ್ಲಿ ಇನ್ನೂ ಅದ್ಭುತವಾದ ಸಾಂಗ್ಗಳು ಬರ್ತಾ ಇರುತ್ತೆ. ಸೊ ಎಲ್ಲ ನಮ್ಮ ಈ ಹಾಡಿನ ಬಿಡುಗಡೆ ಕಾರ್ಯಕ್ರಮಕ್ಕೆ ಬಂದಿರ್ತಕ್ಕಂತಹ ಎಲ್ಲ ನಮ್ಮ ಗೆಸ್ಟ್ಗಳಿಗೆ ಧನ್ಯವಾದಗಳು. ಪ್ರತಿ ನಿರ್ದೇಶಕನಿಗೂ ಒಂದು ಆಸೆ ಇರುತ್ತೆ, ನಾನು ಸಿನಿಮಾ ಯಾವಾಗಿದ್ರು ನೋಡ್ತಾ ಇರ್ತೀವಿ. ಸೊ ಹಾಗಾಗಿ ಆ ಹಾಡುಗಳು ತುಂಬಾ ಚೆನ್ನಾಗಿರ್ಬೇಕು, ಅದೇ ಮೊದಲನೇ ಇನ್ವಿಟೇಷನ್. ಸೊ ಈ ಹಾಡುಗಳ ಮುಖಾಂತರವಾಗಿ ನಿಮ್ಮ ಹೃದಯನ ನಾವು ಗೆಲ್ಬೇಕು, ನಿಮ್ಮನ್ನ ಥಿಯೇಟರ್ಗೆ ನಾವು ಕರೆಸಬೇಕು. ಆ ನಿಟ್ಟಿನಲ್ಲಿ ನಮ್ಮ ಪ್ರದೀಪ್ ಸರ್ ತುಂಬಾ ಅಂದ್ರೆ ಅವ್ರಿಗಿರುವಂತ ಸಿನಿಮಾ ಕ್ರೇಜ್ ಇದೆಯಲ್ಲ, ನಮ್ಮನ್ನೇ ನಡೆಸ್ಕೊಳ್ತಾರೆ. ಅಂದ್ರೆ ಅಷ್ಟು ಪ್ರತಿಯೊಂದರಲ್ಲೂ ಸಹ ಜೊತೆಯಲ್ಲಿರೋರು ಹೇಗ್ ಬರ್ತಾ ಇದೆ ಅಂತ ಹುರಿ ತುಂಬಿಸೋರು. ಆ ತರ ಒಬ್ರು ನಿರ್ಮಾಪಕರು ಸಿಕ್ಕಾಗ ಅದ್ರ ಜೊತೆಯಲ್ಲಿ ನಮ್ಮ ಕಿರಣ್ ಅಂತ ಅವರು. ಸೊ ನೀವೇ ನೋಡ್ತಾ ಇದ್ದೀರಿ, ಅವ್ರು ನೋಡ್ತಿದ್ರೆ ನಮ್ಗೆ ಒಂದು ಗೂಸ್ ಬಂಪ್ಸ್ ಅಂದ್ರೆ ಜೊತೆನಲ್ಲಿ ಇವ್ರ ಜೊತೆ ಕೆಲಸ ಮಾಡಿದ್ರು ಅನ್ನೋ ಒಂದು ಇದು ಶುಭ ಆಗುತ್ತೆ. ನಮ್ಮೆಲ್ಲರ ಉದ್ದೇಶ ನಿಮ್ಮನ್ನ ರಂಜಿಸ್ಬೇಕು ಅಂತ, ಈ ಸಾಂಗಿಗೆಲ್ಲ ಖುಷಿ ಕೊಡುತ್ತೆ ಅಂತ ನಿಮ್ಮೆಲ್ಲರ ಪ್ರೀತಿ ಸಹಕಾರ ನಮ್ಮ ಲೈಫ್ ಮೊದಲನೇದಾಗಿ ಆಡಿಯನ್ಸ್ ನಿಮಗೆ ತುಂಬಾ ಧನ್ಯವಾದಗಳು. ಇಷ್ಟೊಂದು ಎನರ್ಜಿ ಕೊಡ್ತಿದ್ದೀರಾ, ತುಂಬಾ ಧನ್ಯವಾದಗಳು. ಎಸ್ಪೆಷಲಿ ಹುಡುಗಿರಂತೂ ಹೇಳೋದು ಬೇಡ, ಬಿಟ್ಟು ಡಾನ್ಸ್ ಅಂಡ್ ಎನರ್ಜಿ. ಆಸ್ ಅ ಟೆಕ್ನಿಷಿಯನ್ ಒಂದು ಒಳ್ಳೆ ಸಿನಿಮಾಕ್ಕೆ ಮ್ಯೂಸಿಕ್ ಮಾಡ್ಬೇಕು ಅನ್ನೋದು ನಮ್ದು ಡ್ರೀಮ್ ಆಗಿರುತ್ತೆ. ಸೊ ಆ ಡ್ರೀಮ್ ಫುಲ್ಫಿಲ್ಮೆಂಟ್ ಈ ಪ್ರಾಜೆಕ್ಟ್ ಅಲ್ಲಾಗಿದೆ. ಸೊ ಬೇಸಿಕಲಿ ಫಸ್ಟ್ ಫೋರ್ಮೋಸ್ಟ್ ಪ್ರೊಡ್ಯೂಸರ್ ಪ್ರದೀಪ್ ಸರ್, ಹಾರ್ಟ್ಫುಲ್ ಥ್ಯಾಂಕ್ಸ್ ಟು ಯು ಸರ್. ಅಂಡ್ ನಮ್ಮ ಬ್ರದರ್ ಹೀರೋ, ಈ ಸಿನಿಮಾದ ಹೀರೋ ಮೊಟ್ಟ ಮೊದಲನೇ ಬಾರಿಗೆ ನಾಯಕ ನಟರಾಗಿ ಬರ್ತಿದ್ದಾರೆ ಕಿರಣ್ ನಾಗೇಶ್ ಅವರಿಗೆ ದೇವರು ಒಳ್ಳೆ ಮಾಡಿ. ಆಲ್ ದಿ ಬೆಸ್ಟ್, ಕಾಂಗ್ರಾಟ್ಸ್, ಅಮೇಜಿಂಗ್. ಅಂಡ್ ತುಂಬಾ ಒಳ್ಳೆ ಯಾರಿಗೆ ಒಳ್ಳೆ ಸ್ಟೆಪ್ಸ್ ಹಾಕಿದ್ರೆ ಪುಟ್ ಹ್ಯಾಂಡ್ಸ್ ಟು ದಿ ಪರ್ಫಾರ್ಮೆನ್ಸ್ ಕಿರಣ್. ಅಂಡ್ ಮೈ ಫ್ರೆಂಡ್ಸ್ ನಾಗರಾಜ್ ಕನ್ನಡಿ, ವಾಟ್ ಅನ್ ಅಮೇಜಿಂಗ್ ಜಾಬ್. ತುಂಬಾ ಒಳ್ಳೆ ಪಿಕ್ಚರೇಷನ್ ಮಾಡಿದ್ದಾರೆ, ಏನ್ ಹೇಳಿ ನಾನು. ಮ್ಯೂಸಿಕ್ ಅಲ್ಲಿ ಎಸ್, ಈ ಸಿನಿಮಾಕ್ಕೆ ಮ್ಯೂಸಿಕ್ ಮಾಡೋದು ದೊಡ್ಡ ಚಾಲೆಂಜಿಂಗ್ ಟಾಸ್ಕ್ ಆಗಿರುತ್ತೆ. ಸರ್ ಹೇಳಿದ್ರು ಹುಡುಗರಿಗೆ ಅಫೆಂಡ್ ಆಗ್ತಾರ ಈ ಸಾಂಗ್ ಲಿರಿಕ್ಸ್ ಬಂದಾಗ ಅಂತ. ಎಲ್ಲಾ ಬ್ರೇಕಪ್ ಅಲ್ಲೂ ಹುಡುಗಿರೇ ಕಾರಣ ಆಗಿರ್ತಾರ, ಹುಡುಗರ ಕಾರಣ ಆಗಿರ್ತಾರ ಗೊತ್ತಿಲ್ಲ. ನಾವು ಹಳೆ ಜನರೇಷನ್, ಈ ಜನರೇಷನ್ ಏನು ಹೌದಾ? ಸೊ ನಾನು ಇದ್ರ ಬಗ್ಗೆ ಏನು ಪ್ರಸ್ತಾಪ ಮಾಡೋದಕ್ಕಿಂತ ನಮ್ಮ ಸಬ್ಜೆಕ್ಟ್ ಹುಡುಗ ಹೋಗಿ ಮೋಸ ಹೋಗಿರ್ತಾನೆ. ಸೊ ಹಾಗಾಗಿ ಇದಕ್ಕೆ ಸಬ್ಜೆಕ್ಟ್ ಮ್ಯೂಸಿಕ್ ಮಾಡಿ ಅಂತ ಹೇಳಿದಾಗ ನಮ್ಮ ರಾಮನಾರಾಯಣ ಒಳ್ಳೆ ಸಾಂಗ್ ನ ಬರೆದು ಲಿರಿಕ್ಸ್ ಬರೆದು, ಯಾಕಪ್ಪ ಗಲಾಟೆ ಮಾಡಿ ಬನ್ನಿ ಸ್ಟೇಜ್ ಬನ್ನಿ, ಬ್ರೇಕಪ್ ಆಗಿದೆಯಾ ಹೇಳಿದ್ರು. ಬ್ರೇಕಪ್ ಅಂತ ಹೇಳಿದ್ರೆ ರಿಯಲಿ ಇಲ್ಲ ಅಂತ ಹೇಳಿದ್ರು. ಅಂದ್ರೆ ಬ್ರೇಕಪ್ ಅಲ್ಲಿ ರಿಯಲಿ ಇದೆಯಾ? ರಿಯಲ್ ಆಗಿ ಬ್ರೇಕಪ್ ಆಗಿರಲ್ಲ, ಬಟ್ ಇವರು ಒನ್ ವೇ ಪ್ರೀತಿ ಮಾಡಿರ್ತಾರೆ, ಅವ್ರು ಒಪ್ಕೊಂಡಿರಲ್ಲ ಅಷ್ಟೇ. ಇನ್ನೊಂದು ಖುಷಿ ವಿಚಾರ ಏನಪ್ಪಾ ಅಂದ್ರೆ, ನಮ್ಮ ಹೆಸರು ರಾಜೀವ್ ಅವರು ಹಾಡಾಡಿದ್ರು. ನಿಜವಾಗ್ಲೂ ನೀವು ಹಾಡಿದ್ದು ನನ್ಗೆ ತುಂಬಾ ಖುಷಿ ಆಯ್ತು. ಸಾರಾಯಿ ಶಿಶೆಯಲ್ಲಿ ಮತ್ತೆ ಮೋಸ ಮಾಡಿದ್ದು ಬಂದಿದೆ ಅಂತ ನನಗೆ ಸುಮಾರು ಒಂದು 2010 ಕೃಷ್ಣನ್ ರಾವ್ ಮ್ಯೂಸಿಕ್ ಮಾಡಿದಾಗ ಮೋಸ ಮಾಡಿ ಬಂದೆ ಹಾಡು ನಾವು ಮ್ಯೂಸಿಕ್ ಮಾಡಿದಾಗ ಶಶಾಂಕ್ ಅವರು ಅದೇ ಅವರ ಸಿನಿಮಾ. ಈ ಹಾಡು ಹೇಗೆ ರೀಚ್ ಆಗುತ್ತೆ ಅನ್ನೋದು ನಮ್ಗೆ ಗೊತ್ತಿರಲಿಲ್ಲ. ಆದ್ರೆ ಅಲ್ಲಿಂದ ನಾವು ಸರಿಸುಮಾರು ಒಂದು 4-5 ಬ್ರೇಕಪ್ ಸಾಂಗ್ಗಳು ಮಾಡಿದಾಗ ಇವತ್ತಿಗೆ ಇದು ಈ ಸಾಂಗ್ ರೀಚ್ ಆಗೋ ಟೈಮ್ ಅಲ್ಲಿ ಮೋಸ ಮಾಡಿದ್ದು ಬಂದ ಹಾಡು ಇನ್ನು ಉಳ್ಕೊಂಡಿದೆ ಅಂದ್ರೆ ನಿಜವೂ ಬ್ರೇಕಪ್ ಸಾಂಗ್ ನಾನು ಮಾಡೋದ್ರಲ್ಲಿ ಸ್ವಲ್ಪ ನನಗೂ ಒಂದು ಅನುಭವ ಮತ್ತೆ ಪ್ರೀತಿ ಸಿಕ್ಕಿದೆ ಅಂತ ಹೇಳಿ ಖುಷಿ ಪಡ್ತೀನಿ. ಮನೆಗಳು ಸಹ ನಗ್ತಾ ಇದಾರೆ, ಏನಪ್ಪಾ ನಿಮ್ಗೂ ಬ್ರೇಕಪ್ ಆಗಿದೆ ಅಂತ ಮೈಂಡ್ ನೋಡ್ತಾ ಇರ್ಬೋದು. ಬಟ್ ಇದ್ದೇ ಇರುತ್ತೆ, ಎಲ್ಲ ಸಿನಿಮಾದಲ್ಲಿ ಎಕ್ಸ್ಪೀರಿಯನ್ಸ್ ಇದ್ದೇ ಇರುತ್ತೆ. ಕಲಾವಿದರಾಗಿ ನಾವು ಏನು ಆಗಿಲ್ಲ ಅಂದ್ರೂ ನಾವು ಅನುಭವಕ್ಕೆ ನಾವು ಸಂಗೀತ ಮಾಡಲೇಬೇಕು. ಸೊ ಈ ಪ್ರಾಜೆಕ್ಟ್ ಚೆನ್ನಾಗಿ ಯಶಸ್ವಿಯಾಗಲಿ, ಪ್ರದೀಪ್ ಸರ್ಗೆ ಸಾಕಷ್ಟು ಹಣ ಸಂದಾಯವಾಗಲಿ, ಮತ್ತೆ ಕೆಲವರಿಗೆ ಒಂದು ಒಳ್ಳೆ ಫ್ಯಾನ್ ಬೇಸ್ ಸೃಷ್ಟಿಯಾಗಲಿ, ಮತ್ತೆ ಅವ್ರು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ, ಒಳ್ಳೆ ಡೈರೆಕ್ಷನ್ ನಮ್ಮ ಕಾಂಗ್ರಾಜ್ ಅವರು. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ. ನಮಸ್ಕಾರ, ಧನ್ಯವಾದ. ಎಲ್ರಿಗೂ ನಮಸ್ಕಾರ, ಥ್ಯಾಂಕ್ ಯು. ಇವತ್ತು ನಮ್ಮ ಜೀವನದ
ದರ್ಶನ ಕಾಣ್ತಾ ಇದೆ. ನಾನು ಶ್ರೀರಾಮ್ ಅವರು ಮುಸ್ಸಂಜೆ ಮಾತುಕತೆ ನಿನ್ನ ನೋಡೋದಂತ ಹಾಗೆ ಸಾಹಿತ್ಯ ಬಂದಾಗ ಅದು ಎಷ್ಟು ಯಶಸ್ವಿ ಆಯ್ತು ಅಂದ್ರೆ ಆ ಒಂದು ಅನುಭವ ಈ ಹಾಡು ನನಗೆ ಕಾಣ್ತದೆ. ಇದು ಕೂಡ ಆ ಮಟ್ಟಕ್ಕೆ ಒಂದು ಯಶಸ್ವಿ ಆಗುತ್ತೆ ಅನ್ನೋ ಒಂದು ನಂಬಿಕೆ ಈಗ ನಡೆದಂತ ಈ ಒಂದು ಸಂದರ್ಭದಲ್ಲಿ ಕಾಣ್ತಾ ಇದೆ. ಇಡೀ ಚಿತ್ರನೇ ಆ ಮಟ್ಟಕ್ಕೆ ಗೆಲ್ಲುತ್ತೆ ಅನ್ನೋ ನಂಬಿಕೆ ಸಿಗ್ತಾ ಇದೆ. ಹೊಸ ನಿರ್ಮಾಪಕರು ಒಂದು ಹುಮ್ಮಸ್ಸಿಂದ ಬಂದಿದ್ದಾರೆ, ಹೊಸ ಹುಡುಗರಿಗೆ ಅವಕಾಶ ಕೊಟ್ಟಿದ್ದಾರೆ. ಆತರ ಎಷ್ಟೋ ಜನ ಇಲ್ಲಿ ಹೀರೋ ಮೆಟೀರಿಯಲ್ಸ್ ಇದ್ದೀರಾ, ಹೀರೋಯಿನ್ ಮೆಟೀರಿಯಲ್ಸ್ ಇದ್ದೀರಾ, ಇಂಥ ನಿರ್ಮಾಪಕರು ಬಂದ್ರೆ ಇಲ್ಲಿ ಇರೋರೆಲ್ಲರೂ ಹೀರೋಸ್ ಹೀರೋಯಿನ್ಸ್ ಒಂದು ಒಳ್ಳೆ ಸಿನಿಮಾ ಕೊಡುವಂತ ಚಿತ್ರರಂಗ ಇಲ್ಲಿ ಉದ್ಭವ ಆಗುತ್ತೆ. ಇಂಥ ಕಾಂತಾ ಕಣ್ಣಲ್ಲಿ ಅಂತ ಡೈರೆಕ್ಟರ್ಗಳು ಬಂದಾಗ ಈ ತರ ಒಂದು ಬ್ರೇಕಪ್ ಸಾಂಗ್ಸ್, ಲವ್ ಸಾಂಗ್ಸ್, ಇನ್ನು ಡೆವಲಪ್ ಇನ್ನು ಬೇರೆ ಬೇರೆ ತರ ಹಾಡುಗಳು ಹುಟ್ಟುತ್ತೆ. ಈ ತರ ಮ್ಯೂಸಿಕ್ ಡೈರೆಕ್ಟರ್ಗಳು ಸಿಕ್ಕಿದಾಗ ಬಹಳ ಮನಸ್ಸುಗಳಿಂದ ನೋವಿನ ಭಾರ ಇಳಿಸುವಂತ ಹಾಡುಗಳು ಬರ್ತಾ ಇರುತ್ತೆ. ಆ ತರದಲ್ಲಿ ನನಗೊಂದು ಅವಕಾಶ ಈ ಚಿತ್ರದಲ್ಲಿ ಸಿಕ್ಕಿದೆ. ನನಗೆ ಒಂದು ಮಾತು ಅವಾಗಲೇ ನಿಜ ಭಯ ನಮಗೂ ಇತ್ತು, ಧೈರ್ಯ ಹೇಳೋದು ಈಸಿ. ಸರ್ ಹುಡುಗಿರು ಲವ್ ಫೈಲ್ ಆಗಿರುತ್ತೆ, ಅವರು ಏನು ಅಂದ್ಕೊಳ್ಳಲ್ಲ, ಅವರು ಹೇಳಿದ ಪಾಯಿಂಟ್ ಕರೆಕ್ಟ್, ನಾವು ಧೈರ್ಯ ಕೊಡ್ತೀವಿ. ಬಟ್ ಒಳಗಡೆ ನಮಗೂ ಸಣ್ಣ ಭಯ ಇತ್ತು. ಬಟ್ ಇವಾಗ ಸ್ಟೇಜ್ ಹತ್ರ ಡ್ಯಾನ್ಸ್ ಹೇಳಿದೆಲ್ಲ ಹುಡುಗಿರೆ, ನಾವು ಹುಡುಗಿರು ಹಳ್ಳಕ್ಕೆ ಬೀಳಿಸ್ತಾರೆ ಅಂತ ಬೈತಾ ಇರ್ತೇವೆ ಇಂಡೈರೆಕ್ಟ್ಲಿ ಅನ್ಕೊಂಡು ಅದನ್ನ ಪ್ರೀತಿಯಿಂದ ತಗೊಂಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಗರ್ಲ್ಸ್. ಸೊ ನಿಮ್ಗೂ ಕೂಡ ಹುಡುಗಿ ಸಿಕ್ಕರೆ ಒಳ್ಳೆ ಹುಡುಗಿ ಸಿಕ್ಕರೆ ಹುಡುಗರು ಕಾಳಾಗ್ತಾರೆ, ಹಾಡಲ್ಲಿ ಇಟ್ಕೊಂಡು ಪೂಜೆನೂ ಮಾಡ್ತಾರೆ. ಸೊ ಹುಡುಗಿಗೆ ಒಳ್ಳೆ ಹುಡುಗ ಸಿಕ್ಕಿದ್ರೆ ಮೇಬಿ ಹಳ್ಳಕ್ಕೆ ಬೀಳಿಸ್ತಾರೆ. ಸೊ ಈ ಹಾಡು ಸೂಪರ್ ಹಿಟ್ ಆಗ್ಲಿ, ಕಾಂತ ಕಣ್ಣಲ್ಲಿ ಹೋಗಿ ಸೂಪರ್ ಸಕ್ಸಸ್ ಮೂವಿ ಸಿಗ್ಲಿ, ಪ್ರೊಡ್ಯೂಸರ್ ಒಂದು ಒಳ್ಳೆ ಸೂಪರ್ ಹಿಟ್ ಸಿನಿಮಾ ಆಗ್ಲಿ, ನಿಮ್ಮೆಲ್ಲರ ಹಾರೈಕೆ ಈ ಚಿತ್ರದ ಮೇಲೆ ಇರ್ಲಿ, ಹೊಸಬರ ತಂಡಕ್ಕೆ ನಿಮ್ಮ ಸಾಥ್ ಯಾವಾಗೂ ಇರ್ಲಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಶ್ರೀಧರ್, ನಮ್ಗೊಂದು ಒಳ್ಳೆ ಅವಕಾಶ ಕೊಟ್ಟಿದ್ದಕ್ಕೆ ಮತ್ತೆ ಹೌದು ಎಂಟೈರ್ ಟೀಮ್ ಸೇರ್ ಕಾರಣ. ಬಟ್ ನಿಮ್ಮ ಒಂದು ಮ್ಯೂಸಿಕ್ ಅಲ್ಲಿ ನನಗೆ ಮತ್ತೆ ಅವಕಾಶ ಕೊಟ್ಟಿದ್ದಕ್ಕೆ ಬಹಳ ಥ್ಯಾಂಕ್ಸ್. ಹಾಗೆ ಕಣ್ಣಲ್ಲಿ ಅವರು ಕೂಡ ದೊಡ್ಡ ಥ್ಯಾಂಕ್ಸ್. ಎಲ್ಲ ಚೀಫ್ ಗೆಸ್ಟ್ ಎಲ್ಲರಿಗೂ ತುಂಬಾ ಧನ್ಯವಾದಗಳು. ಶ್ರೀಧರ್ ಸಂಬಂಧ ತುಂಬಾ ಥ್ಯಾಂಕ್ಸ್. ಒಳ್ಳೆ ಮ್ಯೂಸಿಕ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಮೇರಿ ಕೊಟ್ಟಿದ್ದೀರಾ, ತುಂಬಾ ಥ್ಯಾಂಕ್ಸ್. ಕಿರಣ್ ತುಂಬಾ 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 ಧನ್ಯವಾದಗಳು. ಇಲ್ಲಿಂದ ಒಳ್ಳೆ ಮೂವಿ ಮಾಡೋಕ್ಕಾಗ್ತದೆ ಸರ್. ಇವರು ನಮ್ಮ ಒಂದು ಆಹ್ವಾನ ಕಿರಣ್ ಕರೆದಾಗ ತುಂಬಾ ಖುಷಿಯಿಂದ ಬಂದು, ಮಹೇಶ್ ಅಷ್ಟೇ ತುಂಬಾ ತುಂಬಾ ಥ್ಯಾಂಕ್ಸ್ ಮಹೇಶ್, ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್. ಇನ್ನೊಂದು ಈ ಸಾಂಗ್ ರಾಮನಾರಾಯಣ್ ಸರ್ ಬಂದಾಗ ನನಗೆ ಎಲ್ಲೋ ಏನೋ ಒಂಥರ ಎಲ್ಲಿ ಒಂಥರ ನಾವು ಹುಡುಗಿಯರಿಗೆ ರಾಗ ಬರೀತಾ ಇದೀವಲ್ಲ, ಎಲ್ಲಿ ಎಲ್ಲರೂ ಏನೋ ನಮ್ಮ ಫಿಲಂ ಮೇಲೆ ಒಂದು ಬೇರೆ ತರ ಪ್ರಭಾವ ಬೀರುತ್ತಾ ಏನೋ ಅಂತ ತುಂಬಾನೇ ಕೇಳಿದೆ. ಅವಾಗ ಶ್ರೀಧರ್ ಸರ್ ಇದ್ದು, ನಮ್ ಕಿರಣ್ ಇದ್ದು, ಸರ್ ಇಲ್ಲ ಲವ್ ಫೇಲಿಯರ್ ಆಗಿರೋ ತುಂಬಾ ಜನ, ಲವ್ ಸಕ್ಸಸ್ ಆಗೋದು ಎಷ್ಟೋ ಇರುತ್ತೆ, ಲವ್ ಫೇಲಿಯರ್ ಅದೇ ತರ ಇರುತ್ತೆ. ಸೊ ಹಂಗಾಗಿ ಲವ್ ಫೇಲಿಯರ್ ಸಕ್ಸಸ್ ಕೊಡೋದೇ ಇರೋದಿಲ್ಲ, ಆದರೂ ಏನೋ ಸಾಂಗ್ ಕೊಡ್ಬೇಕಲ್ವಾ ಅಂತೇಳಿ ಈ ಸಾಂಗ್ ತುಂಬಾ ಚೆನ್ನಾಗಿ ಶ್ರೀಧರ್ ಸರ್ ಮ್ಯೂಸಿಕ್ ನಾನು ಎಕ್ಸ್ಪೆಕ್ಟೇಷನ್ ಬೇರೆ ಇತ್ತು, ಮಾಡಿದ ಎಕ್ಸ್ಪೆಕ್ಟೇಷನ್ ಬೇರೆ. ತುಂಬಾ ಥ್ಯಾಂಕ್ಸ್ ಸರ್, ತುಂಬಾ ತುಂಬಾ ಥ್ಯಾಂಕ್ಸ್. ಮತ್ತೆ ಈ ಪ್ರೊಡಕ್ಷನ್ ನಿರ್ಮಾಣಕ್ಕೆ ಕಾರಣ ಮೇನ್ ಕಿರಣ್ ಆದಿತ್ಯ ತಮ್ಮ ತುಂಬಾ ಹೆಮ್ಮೆ ಇದೆ. ತುಂಬಾ ಹೆಮ್ಮೆಯಿಂದ ಎಫೆಕ್ಟ್ ಆಗಿ ವರ್ಕ್ ಮಾಡಿ ಇವತ್ತು ಈ ಸ್ಟೇಜ್ ಮೇಲೆ ಇನ್ನೂ ಕರ್ಕೊಂಡ್ ಬಂದು ಅವನು ಬಂದಿರ್ತಾರೆ, ತುಂಬಾ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ. ಹಾಗಾಗಿ ಕಿರಣ್ ಅವ್ರ ತಂದೆ ತಾಯಿ ಬಂದಿದ್ದಾರೆ, ಅವ್ರ ಸಿಸ್ಟರ್ ಬಂದಿದ್ದಾರೆ, ಎಲ್ಲ ಬ್ಲೆಸ್ಸಿಂಗ್ ತುಂಬಾ ಇದೆ ಅವರಿಗೆ. ಒಳ್ಳೆದಾಗಿ ತುಂಬಾ ತುಂಬಾ ಥ್ಯಾಂಕ್ಸ್. ಅವನು ನನಗೆ ಇಲ್ಲಿ ಇಷ್ಟೆಲ್ಲ ಸಪೋರ್ಟ್ ಮಾಡಿರೋದು ಅಕ್ಷಯ್ ಸರ್, MES ರಾಮಯ್ಯ ಕಾಲೇಜ್ ಇನ್ಸ್ಟಿಟ್ಯೂಟ್ ಹಾಗೂ ನಮ್ಮ ರವಿ ಸರ್. ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಸರ್. ಇದೇ ತರ ಕನ್ನಡ ಸಿನಿಮಾ ಇಂಡಸ್ಟ್ರಿ ತುಂಬಾ ಜನ ಬರ್ತಾರೆ, ಇದೇ ತರ ಸಪೋರ್ಟ್ ಮಾಡಿ ಸರ್. ಥ್ಯಾಂಕ್ ಯು. ತುಂಬಾ ಕಾಲೇಜ್ಗಳಲ್ಲಿ ಬಿಡ್ಲಿಲ್ಲ ಮೇಡಮ್, ಬಟ್ ಕನ್ನಡ ಇಂಡಸ್ಟ್ರಿ ನಿಜವಾದ ಫ್ಯಾನ್ ಇವರು ಬಿಟ್ಟಿದ್ದಾರೆ. MS ರಾಮಯ್ಯ ಕ್ರೌಡ್ ನೋಡ್ರೆ ಗೊತ್ತಾಯ್ತು, ಪಕ್ಕ ಮಾಸು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಕಿರಣ್ ಸರ್ ಅವ್ರು ಬಂದು ಪರ್ಮಿಷನ್ ಕೇಳಿದಾಗ ನಾವು ನೋ ಅಂತ ಹೇಳಲೇ ಇಲ್ಲ. ಸೊ ಎಲ್ಲ ಪ್ರೊಸೆಸ್ ಆಗಿ ಪಾಪ ಅವರು 4 ದಿನದಿಂದ ಗ್ರೌಂಡ್ ಅಲ್ಲೇ ಇದ್ದಾರೆ, ಎಲ್ಲ ಕಷ್ಟಪಟ್ಟು ಪ್ರತಿಯೊಂದು ಅವರೇ ನೋಡ್ಕೊಂಡು ಇವತ್ತು ಈ ಮಟ್ಟಕ್ಕೆ ಬಂದು ನಿಂತಿದೆ. ಸೊ ನಾನು 2 ಹೇಳ್ಬೋದು, ಕಂಗ್ರ್ಯಾಚುಲೇಷನ್ಸ್ ಅಂಡ್ ಆಲ್ ದ ಬೆಸ್ಟ್. ಸೊ
ಸೊ ಅದ್ರ ಮೂಲಕ ನಮ್ದು ಫೆಸ್ಟ್ ಕೂಡ ಲಾಂಚ್ ಮಾಡಿದ್ದಾರೆ. ಸೊ ಅದಕ್ಕೂ ಎಲ್ಲ ನಿಮ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್. ಅಂಡ್ ಸಾಂಗ್ ತುಂಬಾ ಚೆನ್ನಾಗಿ ಬಂದಿದೆ. ಸೊ ಡೆಫಿನೆಟ್ ಆಗಿ ಎಲ್ಲಾ ಕಡೆ ಶೇರ್ ಆಗುತ್ತೆ. ಈಗ ಸೋಷಿಯಲ್ ಮೀಡಿಯಾ ಇಸ್ ವೆರಿ ಸ್ಟ್ರಾಂಗ್. ಸೊ ನಾನ್ ರಿಕ್ವೆಸ್ಟ್ ಮಾಡೋದು ಒಂದೇ ಏನು ಅಂದ್ರೆ ಕ್ರೌಡಿಗೆ ಸಿನಿಮಾ ಥಿಯೇಟರ್ ಅಲ್ಲೇ ಹೋಗಿ ನೋಡಿ. ಬಿಕಾಸ್ ಥಿಯೇಟರ್ ಅಲ್ಲಿ ನೋಡಿದ್ರೆ ಅದ್ರ ಇಂಪ್ಯಾಕ್ಟ್ ಬೇರೆ ಇರುತ್ತೆ. ಸೊ ಹಾಗಂತ ಹೇಳ್ಬಿಟ್ಟು ನಾನು 2 ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು.